आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। श्रीमतो राघवेन्द्रस्य नमामि पदपङ्कजे कामिताशेषकल्याणकलनाकल्पपादपौ जलज्येष्ठनिभाकारं जगदीशपदाश्रयं जगतीतलविख्यातं जगन्नाथगुरून् भजे। ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರು ಇದನ್ನು ಆದರದಿ ಕೇಳುವುದು. ಶ್ರೀರಮಣಿಕರ ಕಮಲ ಪೂಜಿತ ಚಾರುಚರಣ ಸರೋಜ ಬ್ರಹ್ಮ ಸಮೀರವಾಣಿ ಫಣೀಂದ್ರವೀಂದ್ರ ಭವೇಂದ್ರ ಮುಖವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನ ನಮಿಪೆ ಕರುಣಿಪು ದೆಮಗೆ ಮಂಗಳವಾ. ಹರಿಕಥಾಮೃತ ಸಾರದ ಸರ್ವಪ್ರತೀಕ ಸಂಧಿಯ 23ನೇ ಪದ್ಯವನ್ನು ನೋಡ್ತಾ ಇದ್ದೇವೆ. ಕರುಣಾಶಾಲಿಗಳಾದ ಜಗನ್ನಾಥದಾಸರು ಅನೇಕ ವಿಷಯಗಳನ್ನು ಈ ಸಂಧಿಯಲ್ಲಿ ನಿರೂಪಣೆ ಮಾಡಿ ಈಗ ಪುನಃ ತಮ್ಮ ಸ್ವಾಹಂಕಾರ ಖಂಡನವನ್ನು ಮಾಡಿಕೊಂಡು ಇದನ್ನು ಯಾರಿಗೆ ಹೇಳಬೇಕು, ಯಾರಿಗೆ ಹೇಳಬಾರದು, ಯಾರು ಯೋಗ್ಯರು, ಇದನ್ನು ಕೇಳಲಿಕ್ಕೆ ಯಾರು ಅಯೋಗ್ಯರು ಮುಂತಾದ ಅನೇಕ ವಿಷಯಗಳನ್ನು ಮನದಟ್ಟು ಮಾಡಿ ಮುಂದಿನ 3 ಪದ್ಯಗಳಿಂದ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾ ಅಂತ್ಯಮಂಗಳವನ್ನು ತಾವು ಹಾಡ್ತಾ ಭಗವಂತನಿಗೆ ಇದನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣವರ್ಜಿತ ವಿಗತ ಶೋಕ ವಿಪ್ರತಮ ವಿಶ್ವಾತ್ಮಘೃಣಿ ಸೂರ್ಯಪ್ರಕಾಶಾನಂತ ಮಹಿಮ ಕೃತ ಪ್ರತೀಕಾರಾಧಿತಾಂಗ್ರಿ ಸರೋಜ ಸುರರಾಜ. ಪದಚ್ಛೇದ. ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಅಪ್ರಮೇಯ. ಇಲ್ಲಿ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸರ್ವಗುಣಪೂರ್ಣ ಪ್ರಮೇಯ ಅಂತ ಪ್ರಿಂಟ್ ಆಗಿದೆ, ಸರಿಯಾದ್ದೇ ಅದು. ಪದಚ್ಛೇದ ಮಾಡ್ಕೊಂಡು ಓದ್ಕೋಬೇಕು, ಅಪ್ರಮೇಯ ಅಂತ ಓದ್ಕೋಬೇಕು. ಜರಾಮರಣ ವರ್ಜಿತ, ಜರ ಮರಣ ವರ್ಜಿತ, ವಿಗತ ಶೋಕ ವಿಪ್ರತಮ ವಿಶ್ವ ಆತ್ಮ ವಿಶ್ವಾತ್ಮ ಘೃಣಿ ಸೂರ್ಯಪ್ರಕಾಶ ಅನಂತಮಹಿಮ ಘೃತಪ್ರತೀಕಾರಾಧಿತಾಂಗ್ರಿ ಸರೋಜ ಸುರರಾಜ. ಭಾವಾರ್ಥ ನೋಡೋದಾಗಿದ್ದರೆ, ಪ್ರಪಂಚ ಸೃಷ್ಟಿಯಾದಿ ಕಾರ್ಯಗಳನ್ನು ಸ್ವಪ್ರಯೋಜನವಿಲ್ಲದೆ ಮಾಡತಕ್ಕಂಥವನು, ಎಲ್ಲರ ಸಜ್ಜನರ ಸಕಲಾಭೀಷ್ಟಗಳನ್ನು ಕೊಡ್ತಕ್ಕಂಥವನು, ಸಕಲ ಗುಣ ಪರಿಪೂರ್ಣ, ಅಪ್ರಮೇಯ, ಸಂಪೂರ್ಣವಾಗಿ ತಿಳಿಲಿಕ್ಕಾಗದೇ ಇದ್ದವನು, ಮುಪ್ಪು ಸಾವು ಮೊದಲಾದದ್ದರಿಂದ ರಹಿತನಾದವನು, ದುಃಖರಹಿತನಾದವನು, ಜ್ಞಾನಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠ, ಜೀವಾಂತರ್ಯಾಮಿ, ವಾಯುದೇವರಿಗೆ ಅಂತರ್ಯಾಮಿ, ಕೃಪಾಳು, ಸೂರ್ಯನಿಗೂ ಬೆಳಕು ಕೊಡತಕ್ಕಂಥವನು, ಅನಂತ ಮಹಿಮ, ಘೃತಪ್ರತೀಕಳು ಅಂತನಿಸಿದ ಮಹಾಲಕ್ಷ್ಮೀ ದೇವಿಯಿಂದಲೂ ಕೂಡ ಪಾದಸೇವೆಯನ್ನು ಕೈಗೊಳ್ಳತಕ್ಕಂತಹ ದೇವೋತ್ತಮನಾದ ಶ್ರೀಹರಿ ಅಂತ ಭಗವಂತನ ಗುಣಗಾನಗಳನ್ನು, ಎಲ್ಲ ಪ್ರತೀಕಗಳನ್ನು, ದೇವತೆಗಳ ಆರಾಧನೆಯನ್ನು ಅಪರೋಕ್ಷ ಜ್ಞಾನಿಗಳು ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತಾ ಇದ್ದರು ಎಂಬುದನ್ನು ನಿರೂಪಣೆ ಮಾಡಿದ ಜಗನ್ನಾಥದಾಸರು ಈಗ ಭಗವಂತನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸ್ವಪ್ರಯೋಜನರಹಿತ ಪರಮಾತ್ಮ ತಾನು ಸೃಷ್ಟಿಯಾದಿ ಕಾರ್ಯಗಳನ್ನು ಮಾಡ್ತಾನೆ. ಪ್ರಪಂಚ ಸೃಷ್ಟಿಯಾದಿ ಪ್ರಳಯಾದಿಗಳನ್ನು ನಡೆಸ್ತಕ್ಕಂಥ ಹರಿಗೆ ಅದರಿಂದ ಪ್ರಯೋಜನವಾಗಬೇಕಾಗಿದೆ. ಇದೆಯಾ ಪ್ರಯೋಜನ? ಹೌದು ಅಂದರೆ ದೇವರಿಗೆ ಏನು ಆ ಪ್ರಯೋಜನ ಅಂತ ಪ್ರಶ್ನೆ ಬರುತ್ತೆ. ಏನಾದರೂ ಪ್ರಯೋಜನವಾಗಬೇಕು ಆಗತ್ತೆ ಅನ್ನುವ ಪಕ್ಷದಲ್ಲಿ ಪರಮಾತ್ಮ ಪೂರ್ಣ ಸುಖಿ ಅಲ್ಲ ಅಂತ ಅನ್ನಬೇಕಾಗತ್ತೆ. ಪೂರ್ಣ ಸುಖಿ ಆಗದೇ ಇದ್ದವನು ಸೃಷ್ಟಿಕರ್ತ ಆಗೋದಿಲ್ಲ.
ಪೂರ್ಣ ಸುಖಿಯಾಗದೇ ಇದ್ದವನಿಗೆ ಸೃಷ್ಟಿ ಸಾಮರ್ಥ್ಯ ಅವನಿಗೆ ಇರೋದಿಲ್ಲ. ಇಲ್ಲ ಪ್ರಯೋಜನವಾಗಬೇಕಾಗಿಲ್ಲ ಅಂದರೆ ಪ್ರಯೋಜನವನುದ್ದೇಶ್ಯ ನಮಂದೋಪಿ ಪ್ರವರ್ತತೆ ಅಂತ ದಡ್ಡನೂ ಕೂಡ ಪ್ರಯೋಜನವಿಲ್ಲದೆ ಏನೂ ಪ್ರವೃತ್ತಿಯನ್ನು ಮಾಡೋದಿಲ್ಲ, ಸರ್ವೇಶ್ವರ ಇನ್ನು ಏನು ಕಡಿಮೆಯವನೇ ಅಂತ ಇಷ್ಟೆಲ್ಲ ನಮಗೆ ಪೂರ್ವಪಕ್ಷ ಬಂದರೆ ಉತ್ತರವನ್ನು ಬ್ರಹ್ಮಸೂತ್ರದಲ್ಲಿ ಕೊಡ್ತಾರೆ. ಈ ಜಿಜ್ಞಾಸೆಗೆ ಓಂ ನ ಪ್ರಯೋಜನವತ್ವಾತ್ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಸ್ವತಃ ವೇದವ್ಯಾಸರೂಪಿ ಸರ್ವೇಶ ಪರಮಾತ್ಮ ಉತ್ತರವನ್ನು ಕೊಟ್ಟಿದ್ದಾನೆ. ಸ್ವಪ್ರಯೋಜನವಿಲ್ಲವಾದ್ದರಿಂದಲೇ ಪರಮಾತ್ಮ ಪೂರ್ಣ ಸುಖಿ ಆದ್ದರಿಂದಲೇ ಸ್ವಪ್ರಯೋಜನವೇನೂ ಇಲ್ಲದೆ ಆನಂದೋದ್ರೇಕದಿಂದಲೇ ಸೃಷ್ಟಿಯಾದಿ ಕಾರ್ಯಗಳನ್ನು ನಡೆಸ್ತಾನೆ. ಆದ್ದರಿಂದ ಪರಮಾತ್ಮನ ಬಗ್ಗೆ ಹೀಗೆ ತಿಳಿಯಬೇಕು ಅಂತ ಯಥಾ ಸತಃ ಪುರುಷಾತ್ ಕೇಶಲೋಮಾನಿ ತಥಾಕ್ಷರಾತ್ ಸಂಭವತೀಗ ವಿಶ್ವಂ ಅಲ್ಲೊಂದು ಮಾತನ್ನು ಹೇಳ್ತಾರೆ. ಒಬ್ಬ ಮನುಷ್ಯನಿಗೆ ಅವನಿಗೆ ಏನೂ ಪ್ರಯತ್ನವಿಲ್ಲದೆ ಅವನ ದೇಹದಲ್ಲಿ ಕೂದು ಮೊದಲಾಗಿರ್ತಕ್ಕಂಥದ್ದು ಹೇಗೆ ಬೆಳೆಯುತ್ತೆ ಹಾಗೆ ಪರಮಾತ್ಮನೂ ಕೂಡ ಅವನ ದೇಹದಿಂದ ಅಕ್ಷರಾತ್ ಜಗತ್ತೆಲ್ಲವೂ ಬರುತ್ತೆ. ಅವನ ಆಪ್ತಕಾಮನಾಗಿದ್ದಾನೆ, ಅವನಿಗೆ ಯಾವುದೇ ವಿಧವಾಗಿರತಕ್ಕಂಥ ಪ್ರಯೋಜನದ ಉದ್ದೇಶವಿಲ್ಲ. ನಾರಾಯಣ ಸಂಹಿತಾದಲ್ಲೂ ಕೂಡ ಒಂದು ಮಾತನ್ನು ಹೇಳ್ತಾರೆ, ಸೃಷ್ಟ್ಯಾಧಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷತು ಕುರುತೆ ಕೇವಲಾನಂದಾತ್ ಯಥಾ ಮತ್ಯಸ್ಯ ನರ್ತನಂ ಪೂರ್ಣಾನಂದಸ್ಯ ತಸ್ಯೇಹ ಪ್ರಯೋಜನಮತಿ ಕುತಃ ಮುಕ್ತ ಅಪ್ಯಾಪ್ತ ಕಾಮಾಸ್ಯು ಕಿಮು ತಸ್ಯಾಖಿಲಾತ್ಮನಃ ಅಂತ ಈ ಅಪ್ರಯೋಜನವತ್ವಾತ್ ಮತ್ತು ಲೋಕವತ್ತು ಲೀಲಾ ಕೈವಲ್ಯಂ ಎಂಬತಕ್ಕಂಥ ಸೂತ್ರಗಳಲ್ಲಿ ಇದನ್ನು ಬಿಡಿಸಿಕೊಟ್ಟಿದ್ದಾರೆ. ಸೃಷ್ಟ್ಯಾದಿಗಳನ್ನು ಪರಮಾತ್ಮ ಪ್ರಯೋಜನವನ್ನು ಅಪೇಕ್ಷೆ ಪಟ್ಟು ಮಾಡೋದಿಲ್ಲ, ಕೇವಲ ಆನಂದೋದ್ರೇಕದಿಂದ ಮಾಡ್ತಾನೆ. ಹೇಗೆ ಉನ್ಮತ್ತನಾದವನು ನರ್ತನಾದಿಗಳನ್ನು ಪ್ರಯೋಜನವಿಲ್ಲದೆಯೇ ಮಾಡ್ತಾನೆ, ಪೂರ್ಣಾನಂದನಾಗಿರ್ತಕ್ಕಂಥ ಪರಮಾತ್ಮನಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಪ್ರಯೋಜನದ ಉದ್ದೇಶವಿಲ್ಲ. ಮುಕ್ತರೂ ಕೂಡ ಆಪ್ತಕಾಮರಾಗಿದ್ದಾಗ ಅಖಿಲಾತ್ಮನಾದ ಪೂರ್ಣಾನಂದಾತ್ಮನಾಗಿರ್ತಕ್ಕಂಥ ಪರಮಾತ್ಮನಿಗೆ ಈ ಸೃಷ್ಟಿಯ ಪ್ರಯೋಜನ ಅವನಿಗೇನೂ ಆಗಬೇಕಾದದ್ದಿಲ್ಲ. ಓಂ ನ ಪ್ರಯೋಜನವತ್ವಾತ್ ಎಂಬತಕ್ಕಂಥ ಸೂತ್ರದಲ್ಲೂ ಕೂಡ ಈಶ್ವರಸ್ಯ ಸೃಷ್ಟಿಯಾದೋ ಪ್ರವೃತ್ತಿರ್ನ ಸ್ವಪ್ರಯೋಜನೋದ್ದೇಶೇನ ಕುತಃ ಪ್ರಯೋಜನವತ್ವಾತ್ ಪೂರ್ಣಾನಂದನಾಗಿರೋದರಿಂದ ಸೃಷ್ಟಿಯಾದಿ ಕಾರ್ಯಗಳಿಂದ ಅವನಿಗೆ ಆಗಬೇಕಾಗಿರತಕ್ಕಂತಹ ಇಲ್ಲದೇ ಇರತಕ್ಕಂತಹ ಯಾವುದಾದ್ರೂ ವಿಷಯಗಳ ಪ್ರಾಪ್ತಿ ಅವನಿಗೆ ಆಗೋದಿಲ್ಲವಾದ್ದರಿಂದ ಪರಮಾತ್ಮನಿಗೆ ಯಾವುದೇ ಪ್ರಯೋಜನವಿಲ್ಲ ಎಂಬುದನ್ನು ನಾವು ತಿಳಿಯಬೇಕಾದ್ದರಿಂದಲೇ ಜಗನ್ನಾಥದಾಸರು ಪರಮಾತ್ಮನ ಬಗ್ಗೆ ಸ್ವಪ್ರಯೋಜನ ರಹಿತ ಎಂಬುದನ್ನು ಹೇಳಿದ್ದಾರೆ. ಇದೆಲ್ಲ ಜಗತ್ಸೃಷ್ಟಿಯಾದಿಗಳನ್ನು ತನ್ನ ಪ್ರಯೋಜನದ ಉದ್ದೇಶವಿಲ್ಲದೆ ಮಾಡ್ತಾನೆ, ಕೇವಲ ನಮ್ಮಂಥವರ ಉದ್ಧಾರಕ್ಕೋಸ್ಕರವಾಗಿ ಲಕ್ಷ್ಮೀದೇವಿಗೆ ಆನಂದಕ್ಕೋಸ್ಕರವಾಗಿ ಇದೆಲ್ಲವನ್ನು ಮಾಡ್ತಾನೆ. ಓಂ ಲೋಕವತ್ತು ಲೀಲಾ ಕೈವಲ್ಯಂ ಎಂಬತಕ್ಕಂಥ ಸೂತ್ರವೂ ಕೂಡ ಲೋಕವತ್ತು ಲೋಕೆ ಮತ್ತಾದಿ ಪ್ರವೃತ್ತೇ ಇವ ಈಶ್ವರಸ್ಯ ಪ್ರವೃತ್ತೇ ಲೀಲಾ ಕೈವಲ್ಯಂ ಕೇವಲ ಲೀಲಾರೂಪತ್ವಮೇವ ನ ಸ್ವಪ್ರಯೋಜನೋದ್ದೇಶತ್ವ ಇತ್ಯರ್ಥ ಅಂತ ಭಾಷ್ಯದಲ್ಲೂ ಬರೆದಿದ್ದಾರೆ. ಪರಮಾತ್ಮ ಯಾವುದೇ ಪ್ರಯೋಜನದ ಉದ್ದೇಶದಿಂದ ಈ ಕೆಲಸವನ್ನು ಮಾಡೋದಿಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ಸ್ವಪ್ರಯೋಜನ ರಹಿತ. ವಸ್ತುತಃ ಅವನ ಎಲ್ಲ ಕಾರ್ಯಗಳು ಸಹಿತ ಪರಪ್ರಯೋಜನದ ಉದ್ದೇಶದಿಂದಲೇ ನಡೀತಾ ಇದೆ. ಜೀವರಿಗೆ ಮೋಕ್ಷ ಸಾಧನೆ ಮಾಡಿಸಬೇಕು, ಮಹಾಪ್ರಿಯತಮೆಯಾಗಿರ್ತಕ್ಕಂಥ ಮಹಾಲಕ್ಷ್ಮೀ ದೇವಿಗೆ ಬ್ರಹ್ಮಾಂಡದ ಆಧಿಪತ್ಯವನ್ನು ನೀಡಿ ಅವಳನ್ನು ಸಂತೋಷಪಡಿಸಬೇಕು. ಇದು ಸೃಷ್ಟಿಯ ಉದ್ದೇಶ. ಕೃಪಾಳುವಾದ್ದರಿಂದ ಪರಮಾತ್ಮ ಪರಪ್ರಯೋಜನವನ್ನು ತನ್ನ ಪ್ರಯೋಜನವೆಂಬುದಾಗೇ ತಿಳಿದು ಅದಕ್ಕಾಗಿ ಸೃಷ್ಟಿಯಾದಿ ಸಕಲ ವ್ಯಾಪಾರಗಳನ್ನು ಮಾಡ್ತಾನೆ. ಜಗದೀಶ್ವರ ಸಕಲರಿಗೂ ಸಕಲಾಭೀಷ್ಟವನ್ನು ಕೊಡ್ತಾನೆ. ದೇವಸ್ಯೈಷ ಸ್ವಭಾವೋ ಎಂ ಆಪ್ತಕಾಮಸ್ಯ ಕಾ ಸ್ಪೃಹ. ಉಪನ್ಯಾಸಗಳನ್ನು ಮಾಡುವಾಗ ಮಾತಾಡುವಾಗ ಕೈ ಕಾಲುಗಳನ್ನು ಆಡಿಸ್ತೇವೆ, ಅದರಿಂದ ಏನಾದರೂ ಪ್ರಯೋಜನವಿದೆಯೋ? ಇಲ್ಲ. ಹಾಗೆ ಪರಮಾತ್ಮನೂ ಕೂಡ ಪರಪ್ರಯೋಜನಾರ್ಥಂ ಜೀವಾನಾಮಿ ಸೃಷ್ಟಿ, ಇನ್ನೊಬ್ಬರ ಸಂತೋಷಕ್ಕೋಸ್ಕರವಾಗಿ ಇನ್ನೊಬ್ಬರ ಜೀವನ ಸಾಧನೆಗೋಸ್ಕರವಾಗಿಯೇ ಪರಮಾತ್ಮ ಇದನ್ನು ಮಾಡ್ತಾ ಇದ್ದಾನೆ ಎಂಬುದನ್ನು ಸ್ವಪ್ರಯೋಜನರಹಿತನಾದ್ದರಿಂದ ಅಂತ ಈ ಪ್ರಯೋಜನವನ್ನು ಈ ವಿಷಯವನ್ನು ಬ್ರಹ್ಮಸೂತ್ರವನ್ನು ಜಗನ್ನಾಥದಾಸರು ಸೂಚನೆ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಪದ ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ. ಎಲ್ಲರ ಇಷ್ಟವನ್ನು ಪ್ರಕರ್ಷೇಣ ದಾತೀತಿ,
ಎಲ್ಲರ ಮನೋಭಿಷ್ಟಗಳನ್ನು ಅವರವರ ಯೋಗ್ಯತೆಯ ಕಾಲ ಬಂದಾಗ ಯೋಗ್ಯತೆಗೆ ತಕ್ಕಂತೆ ಅವರ ಪುಣ್ಯ ವಿಶೇಷಗಳಿಗೆ ತಕ್ಕಂತೆ ಕೊಡ್ತಕ್ಕಂಥವನು ಪರಮಾತ್ಮ. ಆದ್ದರಿಂದ ಮುಚುಕುಂದರಾಜನಿಗೆ ದೇವತೆಗಳೆಲ್ಲ ಕೇಳಿದರು, ಏನು ಬೇಕೋ ಬೇಕಾದ್ದನ್ನು ಕೇಳು ಅಂತ. ಋತೇ ಕೈವಲ್ಯಮಾತ್ಮನಃ ಅಂದರು ಭಾಗವತದಲ್ಲಿ. ಮೋಕ್ಷವೊಂದನ್ನು ಬಿಟ್ಟು ಮಿಕ್ಕಾದದ್ದನ್ನು ಕೇಳು ಅಂದರು ಮುಚುಕುಂದನಿಗೆ. ದೇವತೆಗಳಿಗೆ ಸಹಾಯ ಮಾಡಿದ್ದ. ಪರಂವೃಣೀಶ್ವ ಭದ್ರಂತೆ ಋತೇ ಕೈವಲ್ಯಮಾತ್ಮನಃ ಏಕ ಏವೇಶ್ವರಸ್ತಸ್ಯ ಭಗವಾನ್ ವಿಷ್ಣುರವ್ಯಯ. ನಾವು ಬೇಕಾದ್ದು ಕೊಡಬಲ್ಲೆವು, ಆದರೆ ಮೋಕ್ಷವನ್ನು ಕೊಡುವ ಸಾಮರ್ಥ್ಯ ನಮಗಿಲ್ಲ, ಅದು ಪರಮಾತ್ಮನೊಬ್ಬನೇ ಕೊಡ್ತಾನೆ. ಆದ್ದರಿಂದ ದೇವತೆಗಳಿಗೂ ಕೊಡಲಿಕ್ಕಾಗದೇ ಇರತಕ್ಕಂಥದ್ದನ್ನು ಪರಮಾತ್ಮ ಶ್ರೀನಾರಾಯಣ ಕೊಡ್ತಾನೆ. ಆದ್ದರಿಂದ ಸಕಲೇಷ್ಟಪ್ರದಾಯಕ, ಎಲ್ಲರಿಗೂ ಇಷ್ಟವಾಗಿರತಕ್ಕಂಥದ್ದು ದುಃಖರಹಿತವಾದ ಸುಖ, ಅದನ್ನು ಪರಮಾತ್ಮ ಕೊಡ್ತಾನೆ. ಆದ್ದರಿಂದ ಸಕಲರಿಂದ ಇಷ್ಟವಾಗಿರತಕ್ಕಂಥದ್ದು. ಆದ್ದರಿಂದ ಸಕಲೇಷ್ಟಪ್ರದಾಯಕ ಅಂದರೆ ಎಲ್ಲರಿಗೂ ಬೇಕಾಗಿರತಕ್ಕಂಥ ಇಷ್ಟ, ಸಜ್ಜನರಿಗೆಲ್ಲ ಬೇಕಾದದ್ದು ಪರಮಾತ್ಮನ ಗುಣಗಳ ಚಿಂತನೆ, ಪರಮಾತ್ಮನ ಪ್ರಸಾದ, ಅವನ ಅನುಗ್ರಹ, ತದನುಗ್ರಹ ರೂಪವಾಗಿರತಕ್ಕಂಥ ಮೋಕ್ಷಾದಿಗಳನ್ನು ಪರಮಾತ್ಮ ಕೊಡ್ತಾನೆ ಎಂಬುದನ್ನು, ಸಕಲೇಷ್ಟಪ್ರದಾಯಕ ಎಂಬುದನ್ನು ಈ ಮಾತಿನಿಂದ ನಮಗೆ ಹೇಳ್ತಾ ಇದ್ದಾರೆ. ಹೀಗೆ ಜಗನ್ನಾಥದಾಸರು ಕೆಲವು ಶಬ್ದಗಳಿಂದ ಭಾಗವತದ ಬ್ರಹ್ಮಸೂತ್ರಗಳ ಅರ್ಥವನ್ನು ನಮಗೆ ಚಿಂತನೆ ಮಾಡಿಸ್ತಾ ಇದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಮುಂದಿನ ಪದ ಸರ್ವಗುಣಪೂರ್ಣ ಅಪ್ರಮೇಯ. ಸರ್ವಗುಣಪೂರ್ಣ, ಸಕಲ ಗುಣಗಳಿಂದ ಪೂರ್ಣನಾಗಿರ್ತಕ್ಕಂಥವನು. ಒಂದೊಂದು ಗುಣಗಳು ಪೂರ್ಣವಾಗಿರ್ತಕ್ಕಂಥದ್ದು. ಆ ಒಂದೊಂದು ಗುಣದಲ್ಲಿ ಬರ್ತಕ್ಕಂಥ ಅನಂತ ಗುಣಗಳು ಪರಿಪೂರ್ಣವಾಗಿರ್ತಕ್ಕಂಥದ್ದು. ಅಪರಿಮಿತ ಗುಣವುಳ್ಳ ಅವನು ಅಪ್ರಮೇಯ. ರಮಾಬ್ರಹ್ಮಾದಿಗಳಿಂದಲೂ ಕೂಡ ಸಂಪೂರ್ಣವಾಗಿ ತಿಳಿಯಲಿಕ್ಕೆ ಅಶಕ್ಯವಾಗಿರತಕ್ಕಂತಹ ಗುಣಗಳಿಂದ ತುಂಬಿದವನು ಪರಮಾತ್ಮ. ಅದಕ್ಕೆ ಶ್ರೀಮದ್ ಆಚಾರ್ಯರು ನಿಜ ಪೂರ್ಣ ಸುಖಾಮಿತ ಬೋಧತನುಗು ಪರಶಕ್ತಿರನಂತ ಗುಣ ಪರಮಃ ಅಂತ ಸ್ವರೂಪಭೂತವಾದ ಪೂರ್ಣ ಸುಖ ಪರಮಾತ್ಮನಿಗೆ. ಅಪರಿಮಿತವಾದ ಜ್ಞಾನಾನದಿ ಸ್ವರೂಪ ಅಂತಾಗಿದ್ದಾನೆ. ಅದಕ್ಕೆ ದೇವರನ್ನು ವಿಷ್ಣು ಸಹಸ್ರನಾಮವು ಕೂಡ ಅಪ್ರಮೇಯೋ ಹೃಷಿಕೇಶ ಪದ್ಮನಾಭೋ ಅಮರಪ್ರಭು. ಪರಮಾತ್ಮನನ್ನು ಸರ್ವಗುಣಪೂರ್ಣ ಪ್ರಮೇಯ, ಪ್ರಮೇಯ ಅಂತ ಬಿಡಿಸ್ಬೋದು, ಅಪ್ರಮೇಯ ಅಂತಲೂ ಬಿಡಿಸ್ಬೋದು. ಹಾಗೆ ಬಿಡಿಸ್ಕೊಂಡ್ರೂ ಕೂಡ ಪ್ರಕರ್ಷೇಣ ಮೇಯ, ಮುಮುಕ್ಷುಗಳಿಂದ ಸಕಲ ಶಾಸ್ತ್ರಗಳಿಂದ ಜ್ಞೇಯ ಅಂತ ಅರ್ಥವಾಗತ್ತೆ. ನಾರಾಯಣಂ ಗುಣೈ ಸರ್ವೈ ರುದೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂಶ್ಚಾಪಿ. ಹೀಗೆ ಭಾಷ್ಯದ ಮಂಗಳಾಚರಣೆಯನ್ನು ಕೂಡ ಜಗನ್ನಾಥದಾಸರು ಜ್ಞಾಪಿಸ್ತಾ ಇದ್ದಾರೆ. ಇನ್ನು ಪರಮಾತ್ಮ ಇನ್ನೆಂಥವನಾಗಿದ್ದಾನೆ ಅಂದರೆ ಸರ್ವಗುಣ ಪೂರ್ಣನೂ ಆಗಿದ್ದಾನೆ, ಸರ್ವಗುಣಗಳಿಂದ ಪೂರ್ಣನಾಗಿದ್ದಾನೆ. ಇದನ್ನೆಲ್ಲವನ್ನೂ ಹೇಳ್ತಾ ಇದ್ದಾರೆ. ಓಂ ಭೂಮ್ನ ಕ್ರತುವಜ್ಜಾಯಸ್ತುಂ ತಥಾಚ ದರ್ಶಯತಿ ಓಂ ಎಂಬತಕ್ಕಂಥ ಸೂತ್ರದಲ್ಲೂ ಕೂಡ ಈ ಮಾತನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮ ಪರಿಪೂರ್ಣನಾಗಿದ್ದಾನೆ. ಭೂಮೈವ ದೇವ ಪರಮೋಹ್ಯುಪಾಸ್ಯ ನೈವಾ ಭೂಮಾ ಫಲಮೇಶಾಂ ವಿಧತ್ತೆ ತಸ್ಮಾತ್ ಭೂಮಾ ಗುಣತೋ ವೈ ವಿಶಿಷ್ಟ ಯಥಾ ಕೃತುಕರ್ಮ ಮಧ್ಯೆ ವಿಶಿಷ್ಟ ಅಂತ ಗೋಪವನ ಶ್ರುತಿ ಹೇಳ್ತಾ ಇದೆ. ಪರಮಾತ್ಮನ ಗುಣಗಳಲ್ಲಿ ಒಂದು ಉತ್ತಮವಾದ ಗುಣ, ಒಂದು ಮಧ್ಯಮವಾದ ಗುಣ, ಒಂದು ಅಧಮವಾದ ಗುಣ ಅಂತಿಲ್ಲ. ಕೆಲವರ ಬಗ್ಗೆ ಹೇಳ್ತೀವಿ ನೋಡ್ರಿ, ಅದೊಂದು ಗುಣ ಅವನಲ್ಲಿ ಉತ್ತಮವಾಗಿದೆ, ಮಿಕ್ಕಿದ್ದೆಲ್ಲ ಅಯೋಗ್ಯವಾದ ಗುಣ ಅಂತೀವಿ. ಪರಮಾತ್ಮನಲ್ಲಿ ಹಾಗಿಲ್ಲ, ಎಲ್ಲವೂ ಪರಿಪೂರ್ಣವಾದ ಗುಣಗಳೇ. ಓಂ ಭೂಮಾ ಸಂಪ್ರಸಾದಾತ್ ಅಧ್ಯುಪದೇಶಾತ್ ಓಂ ಅಂತಕ್ಕಂಥ ಸೂತ್ರದಲ್ಲೂ ಕೂಡ ಭೂಮಾ ಯೋ ವೈ ಭೂಮಾ ತತ್ಸುಖಂ ಇತಿ ಶ್ರುತೌ ಭೂಮಶಬ್ದೋಕ್ತ ಪೂರ್ಣೋ ವಿಷ್ಣುರೇವಾ. ಭೂಮ ಅಂತ ಶಬ್ದದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು ಪರಮಾತ್ಮನೇ ಹೊರತು ಮತ್ತೊಬ್ಬರಲ್ಲ ಎಂಬುದನ್ನು ತಿಳಿಯಬೇಕು. ಯಾಕೆಂದರೆ ಸಂಪ್ರಸಾದಾತ್ ಭೂಮ್ನಸ್ತತ್ಸುಖಮಿತ್ಯನೇನ ಸಂಪ್ರಸಾದ ಶಬ್ದಿತ ಪೂರ್ಣಸುಖರೂಪತ್ವಾಭಿಧಾನ, ಪರಿಪೂರ್ಣ ಸುಖದಿಂದ ಕುಡಿದ್ದಾನೆ ಆ ಶಬ್ದದಿಂದ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದ ನಾಮಾದಿಗಳಿಂದಲೂ ಹಾಗೆ ತಿಳಿಯಲ್ಪಟ್ಟಿದ್ದಾನೆ ಪರಮಾತ್ಮ. ಆದ್ದರಿಂದ ಸರ್ವಧರ್ಮೋಪಪತ್ತೇಶ್ಚ, ಪರಮಾತ್ಮ ಸರ್ವದೋಷರಹಿತನಾಗಿದ್ದಾನೆ. ಇವೆಲ್ಲವನ್ನೂ ಕೂಡ ಸೂತ್ರಗಳು ನಮಗೆ ತೋರಿಸಿಕೊಡ್ತಾ ಇದೆ ಎಂಬುದನ್ನು ನಾವು ತಿಳಿಯಬೇಕು. ಇದಾದ ಮೇಲೆ ಮತ್ತೊಂದು ಪರಮಾತ್ಮನ ಗುಣವನ್ನು ಜಗನ್ನಾಥದಾಸರು ಜ್ಞಾಪಿಸ್ತಾ ಇದ್ದಾರೆ. ಜರಾಮರಣವರ್ಜಿತ ವಿಗತ ಶೋಕ. ಪರಮಾತ್ಮ ಜರಾಮರಣ ವರ್ಜಿತ. ಇವೆಲ್ಲ ಪರಮಾತ್ಮನ ಗುಣಗಳನ್ನು ಪೂರ್ಣ ನಾವು ಚಿಂತನೆ ಮಾಡಿದರೆ ಪರಮಾತ್ಮ, ನಾವು ಏನೇನು ಗುಣಗಳನ್ನು ಕೇಳ್ತಾ ಇದ್ದೀವಿ ನೋಡ್ರಿ ಇವಾಗ. ಪರಮಾತ್ಮನನ್ನು ನಾವು ಸರ್ವಗುಣ ಸಕಲೇಷ್ಟಪ್ರದಾಯಕ, ಸರ್ವಗುಣಪೂರ್ಣ, ಅಪ್ರಮೇಯ ಅಂತೆಲ್ಲ ತಿಳಿದಂತೆ ಯಥಾಯೋಗ್ಯವಾಗಿ ನಮ್ಮಲ್ಲೂ ಕೂಡ ಗುಣಗಳು ಪರಮಾತ್ಮನ ಅನುಗ್ರಹದಿಂದ ಬರುತ್ತೆ. ದೋಷ ದೂರ ಅಂತ ದೇವರನ್ನು ಚಿಂತನೆ ಮಾಡಿದರೆ ನಮಗೆ ದೋಷ ದೂರ ಮಾಡ್ತಾನೆ.
ದೇವರನ್ನು ವಿಗತ ಶೋಕ ಅಂತ ಚಿಂತನೆ ಮಾಡಿದರೆ ನಮಗೆ ಶೋಕಾದಿಗಳನ್ನು ಪರಿಹಾರ ಮಾಡ್ತಾನೆ. ಇದನ್ನೆಲ್ಲ ಅದಕ್ಕೋಸ್ಕರವಾಗಿ ಹೇಳಿದ್ದಾರೆ ಹೊರತು ಬರೀ ದೇವರ ಚಿಂತನೆ ಮಾಡಿದರೆ ಮಾತ್ರಕ್ಕಲ್ಲ, ನಮಗೂ ಲಾಭ ಇದೆ. ಪರಮಾತ್ಮನ ಗುಣಚಿಂತನೆ ಮಾಡುವುದರಿಂದ ನಮಗೂ ಆ ಗುಣಗಳು, ಪರಮಾತ್ಮನ ಗುಣಚಿಂತನೆಯಿಂದ ನಮ್ಮಲ್ಲಿದ್ದ ದೋಷಗಳು ರಾಹಿತವಾಗಿ ಪರಮಾತ್ಮನ ಅನುಗ್ರಹವಾಗತ್ತೆ. ಮತ್ತು ಪರಮಾತ್ಮ ಎಂಥವನಾಗಿದ್ದಾನೆಂದರೆ ಜರಾಮರಣ ವರ್ಜಿತ. ಇದರಲ್ಲೂ ಸೂತ್ರವನ್ನು ಜಗನ್ನಾಥದಾಸರು ತೋರಿಸಿಕೊಡ್ತಾ ಇದ್ದಾರೆ. ಓಂ ನಾತ್ಮ ಶ್ರುತೇರ್ ನಿತ್ಯತ್ವಾಚ್ಯತಾಭ್ಯ ಓಂ ಎಂಬತಕ್ಕಂತಹ ಸೂತ್ರದಲ್ಲಿ ಇದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮನಿಗೆ ಪರಮಾತ್ಮನಿಗೆ ಲಯಾಲಯಗಳು ಸೃಷ್ಟಿ ಮತ್ತು ಮರಣಾದಿಗಳು ಉಂಟೆ ಎಂಬುದರೆ ಆತ್ಮ ಪರಮಾತ್ಮ ದೇಹನಾಶಾಖ್ಯ ಲಯವಾನ್ನ ಭವತಿ ಅಶ್ರುತೇಹೇ, ಹಾಗೆ ಕೇಳಲ್ಪಟ್ಟಿಲ್ಲ, ಶ್ರುತಿಗಳಲ್ಲಿ ಹೇಳಿಲ್ಲ. ಶ್ರುತಿಗಳೇನು ಹೇಳ್ತಾ ಇದೆ? ಸ ನಿತ್ಯ ನಿರ್ಗುಣ ವಿಭು ಪರಮಾತ್ಮ ನಿತ್ಯೋ ವಿಭು ಕಾರಣೋ ಲೋಕಸಾಕ್ಷಿ ಪರೋ ಗುಣೈ ಸರ್ವದೃಕ್ ಶಾಶ್ವತಶ್ಚ. ಶ್ರುತ್ಯಾದಿಗಳಲ್ಲಿ ಪರಮಾತ್ಮ ನಿತ್ಯ, ಪರಮಾತ್ಮ ನಿತ್ಯನಾಗಿರ್ತಕ್ಕಂಥವನು, ಪ್ರಾಕೃತ ಗುಣಾದಿಗಳಿಂದ ರಹಿತನಾಗಿರ್ತಕ್ಕಂಥವನು ಅಂತ ನಿತ್ಯೋ ನಿತ್ಯಾನಾಂ ಶ್ರುತಿಯೂ ಹೇಳ್ತಾ ಇದೆ. ವೇದ ಕಠೋಪನಿಷತ್ತು ಹೇಳ್ತಾ ಇದೆ ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ ಏಕೋ ಬಹೂನಾಂ ಯೋ ವಿದದ್ಯಾತಿ ಕಾಮಾನ್ ತಸ್ಮಾತ್ ತಮಾತ್ಮಸ್ಥಂ ಯೋನು ಪಶ್ಯಂತಿ ಧೀರಾಃ ತೇಷಾಂ ಶಾಂತಿ ಶಾಶ್ವತ ನೇತರೇಷಾಂ. ನಿತ್ಯವಾದ ಪದಾರ್ಥಗಳಿಗಿಂತಲೂ ನಿತ್ಯವಾದವನು ಉತ್ತಮ ಚೇತನ ಪರಮಾತ್ಮ ಅಂತ ಪರಮಾತ್ಮ ಮುಖ್ಯನಾದವನು. ಅವನನ್ನು ಜ್ಞಾನಿಗಳಾದವರು ಯಾರು ತಿಳಿಯುತ್ತಾರೆ ಅವರಿಗೆ ಶಾಶ್ವತವಾದ ಮೋಕ್ಷಾದಿಗಳು ಸಿಗತ್ತೆ ಎಂಬುದನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮ ದೇಹನಾಶಾದಿಗಳಿಲ್ಲದೆ ಇದ್ದವನು, ಜರಾಮರಣ ವರ್ಜಿತ, ನಿತ್ಯ ಮುಕ್ತ, ವಿಗತ ಶೋಕ. ಹಾಗೆ ಭಕ್ತರಿಗೂ ಕೂಡ ಜರಾಮರಣಾದಿಗಳನ್ನು ನಿಲ್ಲದಂತೆ ಮಾಡಿ ಶೋಕಗಳನ್ನು ದೂರ ಮಾಡ್ತಾನೆ ಶ್ರೀಹರಿ. ತಾನೇ ಜರಾಮರಣಾದಿ ಸಂಸಾರ ಕ್ಲೇಶಗಳಿಂದ ಶೋಕಿಸೋನಾಗಿದ್ದರೆ ಭಕ್ತರಿಗೆ ಅವನಿಗೆ ಹೇಗೆ ಕೊಡ್ತಾನೆ? ಅದಕ್ಕೆ ಆಚಾರ ಅಂತಾರೆ ಅಜರಾಮರಣ ಸಕಲಾರ್ಥಿಹರ ಕಮಲಾಪತಿರೀಡ್ಯ ತಮೋವತುನಃ. ಆ ಪರಮಾತ್ಮ ಜರಾಮರಣ ರಹಿತನಾಗಿರ್ತಕ್ಕಂಥವನು, ಸಕಲಾರ್ಥಿಹರ, ಎಲ್ಲರ ಆರ್ತಿ ಅಂದರೆ ದುಃಖವನ್ನು ನಾಶ ಮಾಡತಕ್ಕಂಥವನು ಅಂಥವನು ಪರಮಾತ್ಮ. ಮತ್ತು ವಿಪ್ರತಮ, ಎಲ್ಲ ಜ್ಞಾನಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ಪರಮಾತ್ಮ. ಅದಕ್ಕೆ ಅವನನ್ನು ಪೂಜಾ ಪ್ರಾರಂಭ ಕಾಲದಲ್ಲಿ ನಿಶುಸೀದ ಗಣಪತೆ ಗಣೇಶು ತ್ವಾಮಾಹುರ್ವಿಪ್ರತಮಂ ಕವೀನಾಂ ನರುತೆ ತ್ವತ್ಕ್ರಿಯತೆ ಕಿಂಜನಾರೇ ಮಹಾಮರ್ಕಂ ಮಾಘವನ್ ಚಿತ್ರಮರ್ಚ ಅಂತ, ಹೇ ಗಣಪತೆ, ಇಂದ್ರಿಯಾಧಿಪತಿಯಾದ ಇಂದ್ರಿಯ ಗಣಗಳಿಗೆ ಪ್ರೇರಕನಾದ ಪರಮಾತ್ಮನೇ, ನೀನು ನಮ್ಮ ಗಣೇಶು ಇಂದ್ರಿಯ ಸಮೂಹಗಳಲ್ಲಿ ನಿಶುಸೀದ, ಚೆನ್ನಾಗಿ ನೆಲೆಸಿರು. ನೀನು ನೆಲೆಸಿದ್ದಿ ಎಂಬತಕ್ಕಂಥ ಪ್ರಜ್ಞೆಯನ್ನು ನಮ್ಮಲ್ಲಿ ಅನುಗ್ರಹವನ್ನು ಮಾಡು. ನೀನು ನೆಲೆಸೇ ಇರ್ತೀಯ, ಆ ನೆಲೆಸಿದ್ದೀಯಾ ನೀನಿದ್ದೀಯಾ ಎಂಬತಕ್ಕಂಥ ಜ್ಞಾನ ನಮಗಿರಬೇಕು. ತ್ವಾಂ ನಿನ್ನನ್ನು ಕವೀನಾಂ ವಿಪ್ರತಮಂ ಆಹುಹು, ಜ್ಞಾನಿಗಳಲ್ಲೆಲ್ಲ ಸರ್ವಜ್ಞರಲ್ಲೆಲ್ಲ ಶ್ರೇಷ್ಠ ಅಂತ ನಿನ್ನನ್ನು ಹೇಳ್ತಾ ಇದ್ದಾರೆ ಯಾರೂ? ಸಕಲ ವೇದಾಭಿಮಾನಿಗಳು. ನರುತೆ ತ್ವತ್ಕ್ರಿಯತೆ ಕಿಂಚನ, ನಿನ್ನ ಪ್ರೇರಣೆ ಇಲ್ಲದೆ ಯಾವ ಕಾರ್ಯವೂ ನಡೆಯೋದಿಲ್ಲ. ಮಹಾಮರ್ಕಂ ಮಘವನ್ ಚಿತ್ರಮರ್ಚ, ಸ್ವಾಮಿ ಇದೊಂದು ವಿಚಿತ್ರವಾದ ಪೂಜೆ, ನೀನೇ ನನ್ನೊಳಗೆ ನಿಂತು ನಿನ್ನ ಪೂಜೆಯನ್ನು ನೀನೇ ಮಾಡಿಸಿಕೋ. ಯೋಂತ ಪ್ರವಿಶ್ಯ ಮಮ ವಾಚ ಮಿಮಾಂ ಪ್ರಸುಪ್ತಾಂ ಅಂತ, ಈ ಪ್ರಜ್ಞೆ, ಈ ಜ್ಞಾನ ನನಗೆ ಸದಾ ಜಾಗೃತವಾಗಿರುವಂತೆ ಅನುಗ್ರಹಿಸುವಂಥ ಈ ಮಂತ್ರಾರ್ಥವನ್ನು, ವಿಪ್ರತಮ ಎಂಬತಕ್ಕಂಥ ಮಂತ್ರಾರ್ಥವನ್ನು ಕೂಡ ಜಗನ್ನಾಥದಾಸರು ತೋರಿಸಿಕೊಟ್ಟಿದ್ದಾರೆ. ಇನ್ನು ಪರಮಾತ್ಮ ವಿಶ್ವಾತ್ಮನಾಗಿದ್ದಾನೆ. ಸಹಸ್ರಮೂರ್ಧ ವಿಶ್ವಾತ್ಮ, ಸಹಸ್ರಾಕ್ಷ ಸಹಸ್ರಪ. ಜಗನ್ನಾಥದಾಸರ ಮಾತು ಅಂದರೆ ವಿಷ್ಣು ಸಹಸ್ರನಾಮದ ರುಚಿಯನ್ನು ಸವಿದಂತೆ. ಆದ್ದರಿಂದ ಸರ್ವಶಕ್ತನಾದ ಪರಮಾತ್ಮ ಉತ್ತಮ ಮಧ್ಯಮ ಎಲ್ಲ ರೀತಿಯಾದ ದಾನಗಳಿಂದ ಸರ್ವಾಭಿಷ್ಟಗಳನ್ನು ನೀಡಿ ನಮಗೆ ಕಾಪಾಡು ಅಂತ ಕೇಳ್ತಾ ಇದ್ದಾರೆ. ಆದ್ದರಿಂದ ಪರಮಾತ್ಮನನ್ನು ಈ ಪ್ರಾರ್ಥನೆಯನ್ನು ಮಾಡಬೇಕು. ವಿಪ್ರತಮಂ ವಿಶ್ವಾತ್ಮ ಅಂದರೆ ಪರಮಾತ್ಮ ಪರಮಶ್ರೇಷ್ಠನಾಗಿರ್ತಕ್ಕಂತಹ ಪ್ರಾಜ್ಞರೂಪಿಯಾಗಿದ್ದಾನೆ ಅಂತ ಕೂಡ ಇದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಅಂತಹ ಪರಮಾತ್ಮ ಆ ರೀತಿಯಾಗಿರ್ತಕ್ಕಂಥವನು. ಆದ್ದರಿಂದ ಪರಮಾತ್ಮ ಇಲ್ಲಿ ಅನೇಕ ಶಬ್ದಗಳನ್ನು ನಾವು ನೋಡ್ತಾ ಬರ್ತಾ ಇದ್ದೇವೆ. ಸ್ವಪ್ರಯೋಜನರಹಿತ ಸಕಲಿಷ್ಟಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣ ವರ್ಜಿತ ವಿಗತ ಶೋಕ ವಿಪ್ರತಮ ವಿಶ್ವಾತ್ಮ ಘೃಣಿ ಅಂತ. ವಿಶ್ವಾತ್ಮ ಅಂತ, ಆತ್ಮ ಅಂತಂದರೆ ಪರಮಾತ್ಮ ಸರ್ವತ್ರ ವ್ಯಾಪ್ತನಾದವನು, ಸರ್ವಜೀವರಿಗೆ ನಿಯಾಮಕನಾದವನು, ಬಿಂಬರೂಪಿ. ಹೆಚ್ಚಾಪ್ನೋತಿ ಯದಾದತ್ತೆ ಯದತ್ತಿ ವಿಷಯಾನಿಹ ಆಪ್ನೋತಿ ಆದತ್ತೆ ಅತ್ತಿ
ಆಪಲರ ವ್ಯಾಪ್ತವು ಅಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಅಂತ ಜಗತ್ತನ್ನು ವ್ಯಾಪಿಸಿದ್ದಾನೆ. ಆದತ್ತೆ ಎಲ್ಲರಿಗೆ ಅವರಿಗೆ ಯೋಗ್ಯವಾದದ್ದನ್ನು ಕೊಡ್ತಾನೆ. ಸರ್ವಜೀವರಲ್ಲಿ ಅತ್ತಿ ಜೀವರ ಕರ್ಮಫಲವನ್ನು ಪರಮಾತ್ಮ ಉಣ್ತಾನೆ. ಆದ್ದರಿಂದ ಆ ತ ಮ ಆ ಅಂದರೆ ಎಲ್ಲರಿಗೆ, ತಾ ಅಂದರೆ ಯೋಗ್ಯದಾನ ನೀಡತಕ್ಕಂಥ ಮಾ ಕರ್ತೃ ಅಂತ ಬಿಡಿಸಬಹುದು. ಹೀಗೆ ವಿಶ್ವಕ್ಕೆ ಆತ್ಮನಾಗಿದ್ದಾನೆ. ಆದ್ದರಿಂದ ವಿಶ್ವಾತ್ಮ ಅಂತಕ್ಕಂಥ ವಿಷ್ಣು ಸಹಸ್ರನಾಮವನ್ನು ಜಗನ್ನಾಥ ದಾಸರು ಸ್ಮರಣೆ ಮಾಡಿದ್ದಾರೆ. ಬೃಹತಿ ಸಹಸ್ರ ಮಂತ್ರವು ಅದನ್ನೇ ಹೇಳ್ತಾ ಇದೆ. ಇನ್ನಿದಾದ ಮೇಲೆ ಪರಮಾತ್ಮನಿಗೆ ಮತ್ತೊಂದು ಮಾತು ಹೇಳ್ತಾರೆ, ಘೃಣಿ. ಘೃಣಿ ಅಂದರೆ ಸಜ್ಜನರಲ್ಲಿ ಕೃಪಾ ಉಳ್ಳಂಥವನು, ಸೂರ್ಯನಾರಾಯಣ, ಕರುಣಾಳು ಅಂತ ಕರುಣಾ ಸಂಧಿಯಲ್ಲಿ ಹೇಳಿದ್ದಾರೆ. ಪರಮಾತ್ಮನಿಗೆ ಸಮಾನರಾಗಿರ್ತಕ್ಕಂಥ ಕರುಣಿಗಳನ್ನು ನಾ ಕಾಣೆನಲ್ಲಿ, ಪರಮಾತ್ಮನಿಗೆ ಸಮಾನನಾದ ಕರುಣಿಗಳನ್ನು ನಾನೆಲ್ಲೂ ಕಾಣೆ ಎಂಬುದಾಗಿ ಜಗನ್ನಾಥ ದಾಸರು ಹೇಳಿದ್ದಾರೆ. ಘೃಣಿ ಸೂರ್ಯ ಆದಿತ್ಯ ಎಂಬತಕ್ಕಂಥ ಸೂರ್ಯಮಂತ್ರವನ್ನು ಕೂಡ ಇಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ಸೂರ್ಯಪ್ರಕಾಶ, ಸೂರ್ಯನ ಒಳಗಿದ್ದು ಸೂರ್ಯನಿಗೆ ಪ್ರಕಾಶವನ್ನು ಕೊಡ್ತಾನೆ ಪರಮಾತ್ಮ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಧಿಮಾಮಕಂ. ಪರಮಾತ್ಮ ಅಂತಾನೆ, ಸೂರ್ಯನಲ್ಲಿರ್ತಕ್ಕಂಥ ತೇಜಸ್ಸು, ಚಂದ್ರನಲ್ಲಿರ್ತಕ್ಕಂಥ ತೇಜಸ್ಸು, ಅಗ್ನಿಯಲ್ಲಿರ್ತಕ್ಕಂಥ ತೇಜಸ್ಸು ಎಲ್ಲವೂ ನನ್ನದೇ. ಆದ್ದರಿಂದ ನಾವು ಸೂರ್ಯಾಂತರ್ಯಾಮಿಯಾಗಿ ಅಂತೂ ಕೂಡ ಧ್ಯೇಯಸ್ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರ್ಜಿದಾಸನ ಸನ್ನಿವಿಷ್ಟ ಕೇಯೂರವಾನ್. ಪರಮಾತ್ಮನನ್ನು ನಾವು ಧ್ಯಾನ ಮಾಡ್ತೇವೆ. ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಅಂತ, ಸೂರ್ಯಮಂಡಲಾಂತರ್ಗತನಾದವನು ಅಂತ, ಸೂರ್ಯನಿಗೆ ಪ್ರಕಾಶವನ್ನು ಕೊಡೋನು, ಸೂರ್ಯನಿಗೆ ಪ್ರಕರ್ಷೇಣ ಆಕಾಶ ಬೆಳಕನ್ನು ಕೊಡ್ತಕ್ಕಂಥವನು ಪರಮಾತ್ಮ. ಜಗತ್ತನ್ನು ಬೆಳಗತಕ್ಕಂಥ ಸೂರ್ಯನಿಗೆ ಬೆಳಕನ್ನು ಕೊಡೋನು ಪರಮಾತ್ಮ. ಯದಾದಿತ್ಯಗತಂ ತೇಜ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನು ತತ್ತೇಜೋ ವಿದ್ಧಿಮಾದಕಂ. ಸೂರ್ಯ, ಚಂದ್ರ, ನವಗ್ರಹಗಳು ಎಲ್ಲದರಲ್ಲಿ ಏನು ದಿವ್ಯ ಪ್ರಕಾಶ ಇದೆ ಅದೆಲ್ಲವೂ ನನ್ನಿಂದಲೇ ಅಂತ ಪರಮಾತ್ಮ ಹೇಳಿದ್ದಾನೆ ಅನ್ನುವುದನ್ನು ಕೂಡ, ಭಗವದ್ಗೀತೆಯನ್ನು ಕೂಡ ಜಗನ್ನಾಥ ದಾಸರು ಸ್ಮರಣೆ ಮಾಡ್ತಾ ಇದ್ದಾರೆ. ಎಷ್ಟು ಮಹಾಕರುಣಾಳುಗಳು ನೋಡ್ರಿ. ಒಂದು ಪದ್ಯದಲ್ಲಿ ಎಷ್ಟೆಲ್ಲ ವಿಚಾರಗಳನ್ನು, ಬ್ರಹ್ಮಸೂತ್ರವನ್ನು, ಬ್ರಹ್ಮಸೂತ್ರ ಭಾಷ್ಯವನ್ನು, ಉಪನಿಷತ್ ಭಾಷ್ಯಗಳನ್ನು, ವಿಷ್ಣು ಸಹಸ್ರನಾಮವನ್ನು, ಸಕಲವನ್ನು ಜಗನ್ನಾಥ ದಾಸರು ತುಂಬಿ ನಮಗೆ ಕೊಡ್ತಾ ಇದ್ದಾರೆ. ಇನ್ನು ಪರಮಾತ್ಮನ ಮತ್ತೊಂದು ಮಹಿಮೆಯನ್ನು ಹೇಳ್ತಾರೆ, ಅನಂತ ಮಹಿಮಾ. ದೇವರ ಮಹಿಮೆ ಅನಂತವಾಗಿದೆ. ಇಷ್ಟೇ ಅಷ್ಟು ಅಂತ ಹೇಳೋಕ್ಕಾಗೋದಿಲ್ಲ. ಪರೋ ದಿವಾಪರ ಏನ ಪೃಥಿವ್ಯೈತಾವಾತಿ ಮಹಿಮನ ಸಂಭಾಭೂವ ಅಂತ ಶ್ರುತಿ ಹೇಳ್ತಾ ಇದೆ. ಶ್ರೀಹರಿ ನನ್ನ ಶ್ರೀರೂಪಕ್ಕಿಂತಲೂ ಶ್ರೇಷ್ಠ, ಭೂರೂಪಕ್ಕಿಂತಲೂ ಶ್ರೇಷ್ಠ. ನನ್ನ ಮಹಿಮೆಗೆ ಒಂದು ಕೊನೆ ಇದೆ ಅಂತ ವೇದಾಭಿಮಾನಿಯಾದ ಲಕ್ಷ್ಮೀದೇವಿ ಅಂಬರಣಿ ಸೂಕ್ತದಲ್ಲಿ ತನ್ನ ಮಹಿಮೆಗೆ ಪಾರವಿದೆ ಅಂತ ಹೇಳ್ತಾಳೆ. ಆದರೆ ಪರಮಾತ್ಮನ ಮಹಿಮೆ ಅನಂತ ಅಪರಿಮಿತ. ಅದಕ್ಕೆ ಜಗನ್ನಾಥದಾಸರೇ ಹೇಳಿದ್ರಲ್ಲ, ವಾಸುದೇವನ ಗುಣ ಸಮುದ್ರದೊಳು ಈಜಲಾರದೆ ಮಹಾಲಕುಮಿ ಚಂಚಲವ ನೈದಿಗಳು ಅಂತ, ಪ್ರಳಯ ಜಲಧಿಯೊಳುಳ್ಳ ನಾವೆಯು ಹಲಬುಗಾಣದೆ ಸುತ್ತುವಂತದಲ್ಲಿ ಅಂತ ಪುರುಷ ಸೂಕ್ತವೂ ಹೇಳುತ್ತೆ. ಏತಾವಾನಸ್ಯ ಮಹಿಮಾ. ಇಷ್ಟೇನಾ ದೇವರ ಮಹಿಮೆ? ಅಥೋಜ್ಜಾಯಾಂಶ ಪುರುಷಃ. ಇಲ್ಲ, ಇನ್ನೂ ಇದೆ. ಎಷ್ಟಿದೆ ಅಂದರೆ ಹೇಳಲಿಕ್ಕಾಗಲ್ಲ. ಪರಶಕ್ತಿರನಂತ ಗುಣಪರಮಃ ಅಂತ ದ್ವಾದಶೋತ್ತರದಲ್ಲಿ ಪರಮಾತ್ಮನಿಗೆ ಹೇಳ್ತಾ ಇದ್ದಾರೆ. ಹೀಗೆ ಅಂಬರಣಿ ಸೂಕ್ತವನ್ನು, ಪುರುಷ ಸೂಕ್ತವನ್ನೂ ಸ್ಮರಣೆಗೆ ತಂದು ಕೊಡ್ತಾ ಇದ್ದಾರೆ ಕರುಣಾಳುಗಳು. ಹೀಗೆ ಅನೇಕ ಶಬ್ದಗಳನ್ನು ಜಗನ್ನಾಥದಾಸರು ಆಡ್ತಾ ಇದ್ದಾರೆ. ಪರಮಾತ್ಮನ ಬಗ್ಗೆ ಹೇಳುವಾಗ ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಪ್ರಮೇಯ ಜರಾಮರಣವರ್ಜಿತ ವಿಗತ ಶೋಕ ವಿಪ್ರಥಮ ವಿಶ್ವಾತ್ಮ ಘೃಣಿ ಸೂರ್ಯಪ್ರಕಾಶಾನಂತ ಮಹಿಮ ಘೃತಪ್ರತೀಕಾರಾಧಿತಾಂಗ್ರಿ ಸರೋಜ. ಮುಂದಿನ ಪದ ಘೃತಪ್ರತೀಕಾರಾಧಿತಾಂಗ್ರಿ ಸರೋಜ. ಘೃತಪ್ರತೀಕ ಅಂತ ಲಕ್ಷ್ಮೀದೇವಿಗೆ ಹೆಸರು. ಚತುಷ್ಕಪರ್ದಾ ಯುವತಿ ಸುಪೇಶ ಘೃತಪ್ರತೀಕ ವಯುನಾನಿ ವಸ್ತೆ. ಲಕ್ಷ್ಮೀದೇವಿಗೆ 4 ಜಡೆ ಇದೆ. ಚಿರಯೌವನವಂತಳು, ಸುಂದರಾಂಗಿ, ಘೃತ ಹೊಳೆಯತಕ್ಕಂತಹ ಪ್ರತೀಕ ಮೈ ಉಳ್ಳವಳು, ಮತ್ತು ಘೃತ ತುಪ್ಪವೇ ಪ್ರತೀಕ ಪ್ರತಿಮೆಯಾಗಿರ್ತಕ್ಕಂಥವಳು ಘೃತಾಭಿಮಾನಿ. ವಯುನಾನಿ ವಸ್ತೆ ಜ್ಞಾನಸ್ವರೂಪನಾಗಿರ್ತಕ್ಕಂತಹ ಆಭರಣಗಳನ್ನೇ ತಾನು ಧಾರಣ ಮಾಡ್ತಕ್ಕಂಥವಳು ಅಂತ ಲಕ್ಷ್ಮೀದೇವಿಯ ಬಗ್ಗೆ ಹೇಳ್ತಾರೆ. ಘೃತಪ್ರತೀಕ ಅಂದರೆ ಗುರುಕ್ಷರಣ ದೀಪ್ತ್ಯೋಹ ಎಂಬತಕ್ಕಂತಹ ಧಾತುವಿನಿಂದ ಹೊಳೆಯತಕ್ಕಂಥ ಮೈಕಾಂತಿಯುಳ್ಳವಳು ಮಹಾಲಕ್ಷ್ಮೀದೇವಿ ಅಂತ
ಅದಕ್ಕೆ ಬಡಿಸುವಾಗ ಮೊದಲಿಗೆ ತುಪ್ಪವನ್ನು ಹಾಕ್ತೇವೆ, ಲಕ್ಷ್ಮೀದೇವಿ ಅನುಸಂಧಾನವನ್ನು. ಅಡುಗೆಯೆಲ್ಲ ಬಡಿಸಿದ ಮೇಲೆ ಮತ್ತೆ ತುಪ್ಪ ಹಾಕ್ತೀವಿ. ಪೂರ್ವ ಮತ್ತು ಅಪರದಲ್ಲಿ ಎರಡೂ ಕಡೆಯಲ್ಲೂ ಕೂಡ ತುಪ್ಪವನ್ನು ಬಡಿಸಿಯೇ ಕೆಲಸವನ್ನು ಮಾಡ್ತೀವಿ. ಅಂದರೆ ಲಕ್ಷ್ಮೀದೇವಿ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅಂತ ಅರ್ಥ. ಊಟ ಮಾಡುವಾಗಲೂ ಅಷ್ಟೇ, ಎಲ್ಲ ಚೆಲ್ಲಿದರೂ ಪರವಾಗಿಲ್ಲ, ತುಪ್ಪ ಮತ್ತು ಉಪ್ಪನ್ನು ಚೆಲ್ಲಬಾರದು ಅಂತ ನಿಯಮ. ತುಪ್ಪವನ್ನು ಮತ್ತು ಉಪ್ಪನ್ನು ಕೈಯಲ್ಲಿ ಬಡಿಸಿದರೆ ಐಶ್ವರ್ಯ ನಾಶ. ಕೈಯಲ್ಲಿ ಬಡಿಸಬಾರದು, ಉಪ್ಪನ್ನು ಮತ್ತು ತುಪ್ಪವನ್ನು ಎರಡನ್ನೂ ಕೂಡ ಬೇರೆ ಪದಾರ್ಥದಿಂದಲೇ ಬಡಿಸಬೇಕು. ಶ್ರೀಶಗುಣಗದರ್ಪಣದಲ್ಲೂ ಕೂಡ ವಾದರಾಜರಂತಾರೆ, ಘೃತ ಪ್ರತೀಕಾಂ ತಾಂ ನಿತ್ಯಂ ಘೃತಪೂರ್ಣಾನ್ನದಾಯಿನೀಂ ಯಥೇಷ್ಟವಿತ್ತದಾತ್ರೀಂಚ ನತೋಸ್ಮ್ಯಭಯದಾಂ ಶ್ರಿಯಂ ಅಂತ ಶ್ರೀಶಗುಣದರ್ಪದಲ್ಲಿ ವಾದರಾಜರಂತಾರೆ. ಅದ್ಭುತವಾಗಿರತಕ್ಕಂತಹ ಹೊಳೆಯತಕ್ಕಂತಹ ಮೈಕಾಂತಿ ಉಳ್ಳವಳು ಘೃತ ಪ್ರತೀಕ ಲಕ್ಷ್ಮೀದೇವಿ. ಅವಳಿಂದ ಆರಾಧಿತವಾದ ಅಂಘ್ರಿ ಸರೋಜ ಪಾದಪದ್ಮವುಳ್ಳವನು ಪರಮಾತ್ಮ. ಅಂತಹ ಪರಮಾತ್ಮ ಎಂಬುದಾಗಿ ಅನೇಕ ದೇವರ ಗುಣಗಳನ್ನು ವರ್ಣನೆ ಮಾಡಿದ್ದಾರೆ ಈ 23ನೆಯ ಪದ್ಯದಲ್ಲಿ. ಸ್ವಪ್ರಯೋಜನರಹಿತ ಸಕಲೇಷ್ಟಪ್ರದಾಯಕ ಸರ್ವಗುಣಪೂರ್ಣ ಅಪ್ರಮೇಯ ಜರಾಮರಣ ವರ್ಜಿತ ವಿಗತ ಶೋಕ ವಿಪ್ರತಮ ವಿಶ್ವಾತ್ಮ ಗೃಣಿ ಸೂರ್ಯಪ್ರಕಾಶಾನಂತ ಮಹಿಮ ಘೃತ ಪ್ರತೀಕಾರಾಧಿತಾಂಗ್ರಿ ಸರೋಜ ಸುರರಾಜ. ಇಷ್ಟು ಹೇಳಿ ಪರಮಾತ್ಮನ ದಶಾವತಾರಗಳನ್ನು ಸ್ತೋತ್ರ ಮಾಡ್ತಾರೆ. ಇಲ್ಲಿಗೇನು ಗ್ರಂಥ ಮುಗೀತಾ ಅಂತ ತಿಳ್ಕೊಬೇಡ್ರಿ, ಮಧ್ಯದಲ್ಲಿ ಮಂಗಳ ಮಾಡ್ತಾರೆ. 10 ಸಂಧಿ ಮುಗೀತಾದ್ದರಿಂದ ಓದುವ ಶಿಷ್ಯರಿಗೆ ವಿಘ್ನಗಳು ಬರಬಾರದು ಅಂತ ಮಂಗಳವನ್ನು ಮಾಡ್ತಾ ಇದ್ದಾರೆ. ಬೇಕಾಷ್ಟು ಕಡೆ ಹೇಳಿದ್ದಾರೆ, ಅನೇಕ ಸಂಧಿಗಳಲ್ಲಿ ಹೀಗೆ ಸ್ತೋತ್ರ ಮಾಡುವ ಪದ್ಧತಿ ಜಗನ್ನಾಥದಾಸರದು. ವನಚರಾದ್ರಿಧರಾಧರನೆ ಜಯ ಮನುಜ ಮೃಗವರವೇಶ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗು ರಾಮ ಭೂಮ ಜಯ ಜನಕಜಾವಲ್ಲಭನೆ ಜಯ ರುಕ್ಮಿಣೀ ಮನೋರಥ ಸಿದ್ಧಿದಾಯಕ ಜಿನ ವಿಮೋಹಕ ಕಲಿವಿದಾರಣ ಜಯ ಜಯ ರಮಣ. ಪದಚ್ಛೇದ. ವನಚರ, ಅದ್ರಿಧರ, ಧರನೆ, ಜಯ, ಮನುಜ, ಮೃಗ, ವರವೇಷ, ಜಯ ವಾಮನ, ತ್ರಿವಿಕ್ರಮದೇವ, ಜಯ ಭೃಗುರಾಮ, ಭೂಮ ಜಯ, ಜನಕಜ ವಲ್ಲಭನೆ, ಜಯ ರುಕ್ಮಿಣಿ ಮನೋರಥ ಸಿದ್ಧಿದಾಯಕ, ಜಿನ ವಿಮೋಹಕ ಕಲಿವಿದಾರಣ, ಜಯ ಜಯಾರಮಣ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ತ್ರಿವಿಕ್ರಮ, ಭೂಮ, ಪರಶುರಾಮ, ಸೀತಾರಾಮ, ಕೃಷ್ಣ, ಬುದ್ಧ, ಕಲ್ಕಿ, ಜಯಾರಮಣ, ನಿನಗೆ ಜಯವಾಗಲಿ ಅಂತ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ವನಚರ ಜಯ, ಎಲ್ಲದಕ್ಕೂ ಜಯ ಜಯ ಅಂತ ಹಚ್ಕೊಳ್ಬೇಕು. ವನಚರ ಅಂದರೆ ಜೀವನಂ ಭುವನಂ ಜಲಂ ಅಂತ. ವನ ಅಂದರೆ ನೀರು, ಅಲ್ಲಿ ಚರ ಅಂದರೆ ಸಂಚಾರ ಮಾಡ್ತಕ್ಕಂಥವನು. ಜಲಚರ ಅಂತ ಮತ್ಸ್ಯರೂಪ ಅಂತ. ಜಲಚರ ಅಂತ ಕರೀಲಿಕ್ಕೆ ಕಾರಣ ಇದೆ, ಮತ್ಸ್ಯಮೂರ್ತಿ ಅಂತ ಹೇಳಬೇಕಾಗಿತ್ತು. ಬೇರೆ ಜಲಚರಗಳಂತಲ್ಲ, ಆತ ಜಯ ಉತ್ಕೃಷ್ಟನಾಗಿರ್ತಕ್ಕಂಥವನು ಅಂತ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ವನಚರ ಅಂತ ಅವನಿಗೆ ಹೇಳ್ತಾ ಇದ್ದಾರೆ. ಏನು ವೈಶಿಷ್ಟ್ಯ ಅಂತಂದರೆ, ಸತ್ಯವ್ರತ ರಾಜ ಕೃತಮಾಲಾ ನದಿಯಲ್ಲಿ ಸ್ನಾನ ಮಾಡಿ ತಾನು ಅರ್ಘ್ಯವನ್ನು ಕೊಡಲಿಕ್ಕೆ ಹೋದಾಗ ಬೊಗಸೆಯಲ್ಲಿ ನೀರನ್ನು ತೆಗೆದುಕೊಂಡಾಗ ಆ ಸಣ್ಣ ಮೀರಿನ ಮರಿ ಬೊಗಸೆಯಲ್ಲಿ ಬಂತು. ಅರ್ಘ್ಯ ಜಲವನ್ನು ನೀರಿಗೆ ಹಾಕಲಿಕ್ಕಾಗದೇ ಇದ್ದಾಗ ರಾಜನನ್ನು ಕುರಿತು ಹೇಳ್ತು, ನನ್ನನ್ನು ಬಿಡಬೇಡ, ನಿನ್ನ ಕೈಯಲ್ಲಿ ಹಿಡ್ಕೋ, ನನಗೆ ಭಯವಾಗತ್ತೆ ಎಂದ. ಪಾಪ ಮೀನು ಮಾತಾಡತ್ತೆ ಅಂತ ಕಮಂಡಲಿನಲ್ಲಿ ಹಾಕ್ಕೊಂಡು ಬಂದ. ಕಮಂಡಲು ತುಂಬೋಯ್ತು, ತೊಟ್ಟಿಗೆ ಬಿಟ್ಟ, ಕಡಾಯಿಯಲ್ಲಿ ಹಾಕಿದ, ಅದು ತುಂಬಿತು. ಬಾವಿಯಲ್ಲಿ ಹಾಕಿದ, ಬಾವಿಯೂ ಸಾಲದಾಯಿತು. ಕೆರೆಯಲ್ಲಿ ಹಾಕಿದ, ಅದು ತುಂಬೋಯ್ತು. ನದಿ ಸಾಲದಾಯಿತು. ಸಮುದ್ರದಲ್ಲಿ ಬಿಟ್ಟ. ಯಾರು ನೀನು ಅದ್ಭುತನಾದ ವ್ಯಕ್ತಿಯಿಂದ? ಪರಮಾತ್ಮ ತಾನೇ ಎಂದ. ಹೌದು ಅಂದ ಮತ್ಸ್ಯರೂಪಿ ಪರಮಾತ್ಮ. ಹಾಗೆ ಪರಮಾತ್ಮ ವನಚರನಾಗಿ ಮತ್ಸ್ಯಪುರಾಣವನ್ನು ಸತ್ಯವ್ರತ ರಾಜನಿಗೆ ಹೇಳಿ ಅನುಗ್ರಹವನ್ನು ಮಾಡಿರ್ತಕ್ಕಂಥ ಪರಮಾತ್ಮ. ಆದ್ದರಿಂದ ಆ ಪರಮಾತ್ಮನನ್ನು ವನಚರ ಅಂತ ದೇವರನ್ನು ಕರೆದಿದ್ದಾರೆ. ಅದ್ರಿಧರಾಧರನೇ, ಅದ್ರಿಧರ ಅಂದರೆ ಕೂರ್ಮ, ಉಭಯವ್ಯಾಪಿ, ಎರಡೂ ಕಡೆಗೆ ಅರ್ಥವನ್ನು ಮಾಡಿಕೊಳ್ಬೇಕು. ಉಭಯಾನ್ವಯಿ ಅಂತಾರೆ ಧರಾಧರ ಅನ್ನುವತಕ್ಕಂಥ ಶಬ್ದವನ್ನು. ಅದ್ರಿಧರಾಧರ ಅಂದರೆ ಪರ್ವತವನ್ನು ಎತ್ತಿಕೊಂಡವನು. ಯಾವ ಶ್ರೇಷ್ಠವಾದ ಮಂದರ ಪರ್ವತವನ್ನು ಕ್ಷೀರ ಸಮುದ್ರದಲ್ಲಿಟ್ಟು ಕಡೆಯುವಾಗ ಕೂರ್ಮರೂಪಿಯಾಗಿ ನಿಂತು ಪರಮಾತ್ಮ ಅದನ್ನು ತಡೆದಿದ್ದಾನೆ. ಆದ್ದರಿಂದ ಕ್ಷೀರ ಸಮುದ್ರದಲ್ಲಿ ಮಂದರವನ್ನಿಟ್ಟು ಕಡೆದಾಗ ವರಾಹಮೂರ್ತಿಯಾಗಿರ್ತಕ್ಕಂಥವನು ಕೂರ್ಮ, ಇಬ್ಬರೂ ಕೂಡ ಅದ್ರಿಧರ ಕೂರ್ಮ, ಧರಾಧರ ವರಾಹಮೂರ್ತಿ.
ಅದ್ರಿಧರ ಧರಾಧರ ಎರಡನ್ನೂ ಹೇಳ್ತಾ ಇದ್ದಾರೆ. ಅದ್ರಿಧರ ಎಂಬುದರಿಂದ ಬೆಟ್ಟವನ್ನು ಹೊತ್ತುಕೊಂಡವನು, ಧರಾಧರ ಅಂದರೆ ಭೂಮಿಯನ್ನು ಹೊತ್ತವನು ಅಂತ. ಆದ್ದರಿಂದ ಬೆಟ್ಟವನ್ನು ಕೂರ್ಮರೂಪಿಯಾಗಿ ಹೊತ್ತು ದೇವತೆಗಳಿಗೆ ಅನುಗ್ರಹವನ್ನು ಮಾಡಿದವನು ಪರಮಾತ್ಮ. ಭೂಮಿ ಸಮುದ್ರದ ಆಳಕ್ಕೆ ಇಳಿದು ಹೋದಾಗ ಅದನ್ನು ಮೇಲಕ್ಕೆ ಎತ್ತು ವರಾಹ ರೂಪದಿಂದ ತಂದವನು ಪರಮಾತ್ಮ. ಧರಾಧರ ಅವನೇ ವರಾಹ ರೂಪಿ ಪರಮಾತ್ಮ. ಬ್ರಹ್ಮದೇವರ ಮೂಗಿನಿಂದ ಹುಟ್ಟಿರತಕ್ಕಂಥವನು. ಮದ್ದಾನೆ ಗಾತ್ರಕ್ಕೆ ಬಂದು ದೊಡ್ಡ ಪರ್ವತದಷ್ಟು ಬೆಳೆದು ಆ ದೈತ್ಯ ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು ಹೂವಿನಂತೆ ಕೋರೆದಾಡಿಗಳಿಂದ ತಂದಿರತಕ್ಕಂಥ ಸ್ವಾಮಿ, ನಮ್ಮನ್ನೂ ಹಾಗೆ ಸಂಸಾರದ ಭಾರದಿಂದ ಇಳಿಸು ಸ್ವಾಮಿ, ಭಾರವನ್ನು ನಮ್ಮನ್ನು ಕಡಿಮೆ ಮಾಡು ಅಂತ ಕೇಳಬೇಕು. ಅದರಿಂದ ವನಚರ ಅದ್ರಿಧರಾಧರಣೆ ಜಯ, ನಿನಗೆ ಜಯವಾಗಲಿ. ಮನುಜ ಮೃಗವರವೇಶ ಜಯ. ಮನುಜನೂ ಅಲ್ಲ, ಮೃಗವೂ ಅಲ್ಲ, ನರಸಿಂಹಾವತಾರ. ಮನುಜ ಮೃಗಗಳ ವರವೇಶವನ್ನು ತೊಟ್ಟು ಅತ್ಯದ್ಭುತವಾದ ರೂಪದಿಂದ ಕಂಬದಿಂದ ಆವಿರ್ಭವಿಸುವಂತಕ್ಕಂಥವನು ನರಸಿಂಹಮೂರ್ತಿ. ಜಗನ್ನಾಥದಾಸರು ಹೇಳುತ್ತಾರೆ ಹರಿಕಥಾಮೃತ ಸಾರದ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ, ಪ್ರಹ್ಲಾದರಾಜರನ್ನು ಸ್ತೋತ್ರ ಮಾಡುವ ಸಂದರ್ಭದಲ್ಲಿ ಉಪದೇಶ ಮಾಡತಕ್ಕಂಥ ಗುರುಗಳ ಮಾತನ್ನು ಮೀರಿ ಓದಿಸುವ ಗುರುಗಳನ್ನು ಜರೆದು ಸಹೋದರರಿಗುಪದೇಶಿಸಿದ ಮಹದಾದಿ ಕಾರಣ ಸರ್ವಗುಣ ಸಂಪೂರ್ಣ ಹರಿಯಂದು ವಾದಿಸುವ ತೊತ್ಪತಿಯ ತೋರೆಂದಾದನುಜ ಬೆಸಗೊಳ್ಳಲು ಸ್ತಂಭದಿಂ ಶ್ರೀಧನಾಕ್ಷಣ ತೋರ್ದ ಪ್ರಹ್ಲಾದ ಸಲಗೆಮ್ಮ ಸ್ತಂಭಾರ್ಭಕ ಸಹನಡಿಂಬಾಯ ದತ್ತವರ ಗಂಭೀರನಾದ ನೃಹರೇ. ಆ ಹಿರಣ್ಯಕಶಿಪುವು ಕೇಳಿದ ವರಗಳಂತೆ ಮನುಜನೂ ಅಲ್ಲ, ಮೃಗವೂ ಅಲ್ಲದಂತೆ ಎರಡನ್ನೂ ಸೇರಿಸಿ ಅತ್ಯದ್ಭುತ ರೂಪ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷು ಅಖಿಲೇಶು ಚಾತ್ಮನಃ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಅಂತ ಬ್ರಹ್ಮದೇವರ ಮಾತನ್ನು, ಜಯವಿಜಯರ ಮಾತನ್ನು, ಸನಕಾದಿಗಳ ಮಾತನ್ನು, ನಾರದರ ಮಾತನ್ನು, ಪ್ರಹ್ಲಾದರಾಜರ ಮಾತನ್ನು, ಎಲ್ಲರ ಮಾತನ್ನು ಸತ್ಯ ಮಾಡಲಿಕ್ಕೆ ಪರಮಾತ್ಮ ಜಗತ್ ಸತ್ಯತ್ವವನ್ನು ತೋರಿಸಲಿಕ್ಕೆ, ತಾನು ಜಗದತ್ಯಂತ ಭಿನ್ನ ಎಂಬುದನ್ನು ತೋರಿಸಲಿಕ್ಕೋಸ್ಕರವಾಗಿ ಪರಮಾತ್ಮ ಪ್ರತ್ಯಕ್ಷನಾಗಿದ್ದಾನೆ. ಹಿರಣ್ಯಕಶಿಪುವಿನ ವಜ್ರಕಾಯವನ್ನು ಕೇವಲ ತನ್ನ ಊರುಗಳಿಂದ ಸೇಳಿ ಅನುಗ್ರಹ ಮಾಡಿದ್ದಾನೆ. ಹಾಗೆ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡಲಿಂತ ಮನುಜ ಮೃಗವರವೇಶ ವಾಮನ ತ್ರಿವಿಕ್ರಮ ದೇವ ಜಯ. ಬಲಿಯನ್ನು, ವಾಮನವನ್ನು ಬಲಿಯ ರೂಪದಲ್ಲಿ ಬಲಿಯ ಮನೆಗೆ ಹೋಗಿ ವಾಮನ ರೂಪದಿಂದ ತ್ರಿವಿಕ್ರಮನಾಗಿ ಬೆಳೆದು ತಾನು ಅದ್ಭುತವಾಗಿರತಕ್ಕಂತಹ ಭೂಮಿಯನ್ನು ಒಂದು ಪಾದದಿಂದ, ಮೇಲ್ಲೋಕಗಳನ್ನು ಒಂದು ಪಾದದಿಂದ, ಮತ್ತೊಂದು ಪಾದ ಅಳಿಲಿಕ್ಕೆ ಜಾಗವಿಲ್ಲದೆ ಇದ್ದಾಗ ಬಲಿಯನ್ನು ಅಹಂಕಾರದಿಂದ ಖಂಡನ ಮಾಡಿ ಬ್ರಹ್ಮಾಂಡ ಕರ್ಪಟವನ್ನು ತಾನು ಸೀಳಿ ಗಂಗಾ ನದಿಗೆ ಕಾರಣೀಭೂತನಾಗಿರ್ತಕ್ಕಂಥ ಪರಮಾತ್ಮ ಅವನೇ ವಾಮನ, ಅವನೇ ತ್ರಿವಿಕ್ರಮ ದೇವ. ನಿನಗೆ ಜಯವಾಗಲಿ ಅಂತ ಪರಮಾತ್ಮನಿಗೆ ಪರಮಾತ್ಮನ ಅನುಗ್ರಹ ನಮ್ಮ ಆಗಲಿ ಅಂತ ಭೃಗುರಾಮ ಭೂಮ ಜಯ. ಶ್ರೇಷ್ಠರಾಗಿರ್ತಕ್ಕಂಥ ಜಮದಗ್ನಿ ಮತ್ತು ರೇಣುಕಾದೇವಿಯಲ್ಲಿ ಪೂರ್ಣ ಬಲವುಳ್ಳಿರತಕ್ಕಂಥ ಪರಶುರಾಮನಾಗ ಅವತಾರವನ್ನು ಮಾಡಿ ಕೊಡಲಿಯನ್ನು ಹಿಡಿದು 21 ಕುಲ 21 ಬಾರಿ ದುಷ್ಟ ಕ್ಷತ್ರಿಯರನ್ನು ನಾಶ ಮಾಡಿರ್ತಕ್ಕಂಥವನು ಭೂಮ, ಅವನ ಬಲಕ್ಕೆ ಸಾಕ್ಷಿ. ಆದ್ದರಿಂದ ಭೃಗುರಾಮ ಭೂಮಜಯ ಅಂತ. ಇನ್ನು ಇವತ್ತಿನ ರಾಮನವಮಿ ಮಹೋತ್ಸವ, ಇವತ್ತು ರಾಮದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಜನಕಜಾವಲ್ಲಭನೆ ಜಯ. ಜನಕಜಾವಲ್ಲಭ, ಜನಕ ಮಹಾರಾಜನಿಂದ ಹುಟ್ಟಿರ್ತಕ್ಕಂಥವಳಾದ ಸೀತೆಯ ವಲ್ಲಭ, ಅತ್ಯಂತ ಪ್ರೀತಿಪಾತ್ರನಾದವನು. ಇವತ್ತು ರಾಮರ ಪಟ್ಟಾಭಿಷೇಕವಾದ ದಿವಸ, ರಾಮರ ಅವತಾರ ಮಾಡಿದ ದಿವಸವೂ ಕೂಡ ಇದೇ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಆದ್ದರಿಂದ ಜನಕಜಾವಲ್ಲಭನೆ ಜಯ, ಇದು ರಾಮಾವತಾರವನ್ನು ಮಾಡಿದ ಪರಮಾತ್ಮನ ಈ ದಿವಸ. ಮತ್ತು ಚೈತ್ರ ಮಾಸದ ಪ್ರಾರಂಭದಲ್ಲಿ ರಾಮನ ಪಟ್ಟಾಭಿಷೇಕವಾಯಿತು ಅಂತ ಕೂಡ ಹೇಳ್ತಾರೆ. ಕೈಲಾಸ ಪರ್ವತವನ್ನು ಎತ್ತಿರತಕ್ಕಂಥ ರಾವಣನಿಗೆ 20 ಕೈಗಳಿತ್ತು, ಆದರೆ ಶಿವಧನುಸ್ಸನ್ನು ಎತ್ತಲಿಕ್ಕಾಗಲಿಲ್ಲ. ಅದನ್ನು ಎತ್ತಿ ಶ್ರೇಷ್ಠಳಾಗಿರ್ತಕ್ಕಂಥ ರುಕ್ಮಿಣಿ ತಮ್ಮ ಸೀತಾದೇವಿಯನ್ನು ಮದುವೆಯಾಗಿರ್ತಕ್ಕಂಥವನು. ಜನಕಜಾದೇವಿಗೆ ವಲ್ಲಭನಾಗಿರ್ತಕ್ಕಂಥವನು. ಲಕ್ಷ್ಮೀದೇವಿ ಜನಕಜಾದೇವಿಯಾಗಿ ಸೀತಾದೇವಿಯಾಗಿ ಬಂದಾಗ ಹೇಳ್ತಾಳೆ, ಗಂಡ ಬೇಕಾದ್ದು ಕೊಡ್ತಾನೆ, ಮಿಕ್ಕಾದವರು ಕೊಡೋಲ್ಲ ಅಂತಾಳೆ ರಾಮನ ಎದುರಿಗೆ. ಮತ್ತು ಅನಸೂಯಾದೇವಿಯ ಮುಂದೆ ಕೌಸಲ್ಯಾದೇವಿಯ ಮುಂದೆ ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಅಮಿತಂ ಸುಖಃ ಅಮಿತಸ್ಯ ಹಿ ದಾತಾರಂ ಭರ್ತಾರಂ ಕಾನುಸಂತ್ಯಜೇತ್ ಅಂತಾಳೆ. ತಂದೆ ಕೊಡುವುದಲ್ಪ, ತಾಯಿ ಕೊಡುವುದಲ್ಪ, ಮಕ್ಕಳು ಕೊಡುವುದಲ್ಪ, ಆದರೆ ಗಂಡ ಎಲ್ಲವನ್ನ ತನ್ನ ಹೆಂಡತಿಗೆ ಕೊಡ್ತಾನೆ. ಅಂತಹ ಎಲ್ಲ ಅಮಿತವಾದದ್ದನ್ನು ಕೊಡುವ ರಾಮನನ್ನು ಯಾರು ಬಿಡ್ತಾರೆ? ಅನಂತ ಕಲ್ಯಾಣಗೊಂಡ ಪರಿಪೂರ್ಣನಾಗಿರ್ತಕ್ಕಂಥ ರಾಮಚಂದ್ರ
ಯಾರಲ್ಲೂ ದೋಷವನ್ನೆಣಿಸದೇ ಇರತಕ್ಕಂಥವನು, ಸ್ಮಿತಪೂರ್ವಾಭಿಭಾಷಿಯಾಗಿರ್ತಕ್ಕಂಥ ರಾಮಚಂದ್ರ ದೇವರ ರಾಮನವಮಿ ಉತ್ಸವ ಇವತ್ತು. ಆ ರಾಮ ನಮಗೆಲ್ಲರಿಗೂ ಸಹಿತ ಆರಾಮವನ್ನು ಕೊಟ್ಟು ಸನ್ಮಂಗಳವನ್ನು ಉಂಟು ಮಾಡಲಿ. ಜನಕಜಾವಲ್ಲಭನೆ ಜಯ ರುಕ್ಮಿಣೀ ಮನೋರಥ ಸಿದ್ಧಿದಾಯಕ. ಭೀಷ್ಮಕರಾಜನಾದ ಅವನ ಮಗಳಾಗಿರ್ತಕ್ಕಂಥ ರುಕ್ಮಿಣೀ ದೇವಿಯನ್ನು ಸ್ವಯಂವರದಲ್ಲಿ ಶಿಶುಪಾಲನೆಗೆ ಕೊಡಬೇಕು ಅಂತಿದ್ದಾಗ ಮಧುಮಗನ ವೇಷ ತೊಟ್ಟ ಸ್ವಯಂವರ ಸಭೆಗೆ ಬಂದ ಆಸನದಲ್ಲಿ ಕೂತಿದ್ದ ಶಿಶುಪಾಲನನ್ನು ಹಿಮ್ಮೆಟ್ಟಿಸಿ ಕೃಷ್ಣನಿಗೆ ಆಹ್ವಾನ ಕೊಡದೇ ಇದ್ದರೂ ಕೂಡ ರುಕ್ಮಿಣೀ ದೇವಿ ಆಹ್ವಾನವನ್ನು ಕೊಟ್ಟಾಗ ಅವನಿಗೆ ಆಸನವನ್ನು ಕೊಡಬಾರದು ಅಂತ ನಿಶ್ಚಯ ಮಾಡಿದರೂ ಕೂಡ ಪರಮಾತ್ಮ ಬಂದು ತಾನು ರುಕ್ಮಿಣೀ ದೇವಿಯನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ ರುಕ್ಮಿಣೀ ದೇವಿಯ ಮನೋರಥವನ್ನು ಉಂಟು ಮಾಡಿರ್ತಕ್ಕಂಥವನು ಪರಮಾತ್ಮ. ಹಾಗೆ ನಮ್ಮ ಮನೋರಥವನ್ನು ಪರಮಾತ್ಮ ಪೂರ್ಣ ಮಾಡಲಿ ಅಂತ ಕೇಳ್ತಾ, ಜಿನ ವಿಮೋಹಕ ಜಯ. ಜಿನ ಎಂಬತಕ್ಕಂಥವನಿಗೆ ಮನೆಯಲ್ಲಿ ಮಗು ಹುಟ್ಟಿತ್ತು. ಪರಮಾತ್ಮ ಆ ಶಿಶುವನ್ನು ದೂರಕ್ಕೆ ತೆಗೆದು ಬಿಸಾಕಿ ತಾನೇ ಶಿಶುವಾಗಿ ಎಲ್ಲರನ್ನ ನೋಡ್ತಾ ನಗುತ್ತಾ ಶುರು ಮಾಡಿದ. ಯಾಕೆ ನಗುತ್ತಾನೆ ಮಗು ಅಂತ ಕೇಳಿದಾಗ, ನಾನು ಬುದ್ಧ, ನಿತ್ಯ ಜ್ಞಾನ ಸ್ವರೂಪ, ನೀವು ಅಜ್ಞಾನದಿಂದ ವೇದ ಧರ್ಮಗಳನ್ನು ಆಚರಣೆ ಮಾಡ್ತಾ ಇದ್ದೀರಿ, ವೇದ ಸುಳ್ಳು, ಅದನ್ನು ನಂಬುತ್ತಾ ಇದ್ದೀರಿ, ಅದಕ್ಕೆ ನಾನು ನಗುತ್ತಾ ಇದ್ದೀನಿ ಅಂತು. ಇದು ಸಾಮಾನ್ಯ ಶಿಶುವಲ್ಲ, ಇದು ಹೇಳೋದೆಲ್ಲ ಸತ್ಯವೇ ಅಂದುಕೊಂಡು ಜಿನನೂ ಅವನ ಪರಿವಾರದವರು ಕೂಡ ದೈತ್ಯರಿಗೆ ದಾನವರಿಗೆ ಮೋಸ ಮಾಡಲಿಕ್ಕೆ ಪರಮಾತ್ಮ ಅವತಾರವನ್ನು ಮಾಡಿದ್ದ. ವೇದ ಧರ್ಮದ ಪರಿತ್ಯಾಗವನ್ನು ಮಾಡಿದರು. ಮುಗ್ಧ ಶಿಶುವಿನ ಒಂದು ನಗುವಿನಿಂದಲೇ ಅವರಿಗೆ ವೇದ ಧರ್ಮದಲ್ಲಿದ್ದ ದೃಢವಾದ ವಿಶ್ವಾಸದ ಹೆಮ್ಮರವನ್ನು ಬೇರು ಸಹಿತವಾಗಿ ಕಿತ್ತಾಕಿದ್ದಾನೆ ಪರಮಾತ್ಮ. ಜಿನ ವಿಮೋಹಕ ಬುದ್ಧ. ಇವಾಗ ಬಂದ ಶುದ್ಧೋಧನ ಮಗ ಬುದ್ಧ ಬೇರೆ, ಈ ಬುದ್ಧ ಪರಮಾತ್ಮನ ಅವತಾರ, ಅವನು ಪರಮಾತ್ಮನ ಅವತಾರನಲ್ಲ. ಮುಂದೆ ಕಲಿವಿದಾರಣ, ಕಲಿಯುಗದ ಕೊನೆಯಲ್ಲಿ ಎಲ್ಲ ರಾಜರು ಕಲ್ಯಾವೇಶಕ್ಕೆ ಒಳಗಾಗಿ ಪ್ರಜೆಗಳನ್ನು ನುಂಗಿ ನೀರು ಕುಡಿದು ಲೂಟಿ ಮಾಡ್ತಾ ಇರುವಾಗ, ದರೋಡೆ ಮಾಡ್ತಾ ಇದ್ದಾಗ ತಾಮ್ರಪರ್ಣಿ ನದಿ ತೀರದಲ್ಲಿ ಶಂಬಲ ಗ್ರಾಮದಲ್ಲಿ ಬ್ರಾಹ್ಮಣ ಕುಮಾರನಾಗಿ ಕಲ್ಕನಾಗಿ ಅವತಾರವನ್ನು ಮಾಡ್ತಾನೆ. ಕುದುರೆಯನ್ನು ಏರಿ ಕತ್ತಿಯನ್ನು ಹಿರಿದು ರಾಜವೇಷದ ದರೋಡೆಕೋರರನ್ನು ಸಂಹಾರ ಮಾಡಿ ಅವರಲ್ಲಿ ಆವಿಷ್ಟರಾಗಿರ್ತಕ್ಕಂಥ ಕಲಿಯನ್ನು ನಾಶ ಮಾಡ್ತಾನೆ. ತನ್ನ ಮೈಯ ಸುಗಂಧಭರಿತವಾದ ವಾಯುಸ್ಪರ್ಶದಿಂದ ಪ್ರಜೆಗಳಲ್ಲಿ ತುಂಬಿದ್ದ ಕಲಿಯ ಮಲವನ್ನು ತೊಡೆದು ಹಾಕ್ತಾನೆ. ಅವರಲ್ಲಿ ಬಲ ಚೈತನ್ಯವನ್ನು ತುಂಬುತ್ತಾನೆ. ಸಾತ್ವಿಕ ಶಕ್ತಿಶಾಲಿ ಸಂತತಿ ಹುಟ್ಟುವಂತೆ ಮಾಡಿ ಕಲಿಯುಗವನ್ನು ಕೊನೆಗಾಣಿಸ್ತಾನೆ, ಕೃತಯುಗವನ್ನು ತರಿಸ್ತಾನೆ. ಯುಗಪುರುಷನಾದ ಕಲ್ಕಿ ಕಲಿವಿಧಾರಣ ಮಾಡುವುದರಿಂದ ಅವನಿಗೆ ಕಾತ್ ಕಲಿಹಿ ಅಂತ ಅನಿಸಿದ್ದಾನೆ. ಜಯ ಜಯ ರಮಣ. ಹಯವದನ ತನ್ನ ಪ್ರಿಯಳಾದ ಲಕುಮಿಗೆ ಜಯವಿತ್ತ ಕ್ಷೀರಾಂಬುದಿಯಲ್ಲಿ ಅಂತ ಹೇಳಿದಂತೆ ಮೂಲೋಕದ ತಂದೆಯಾಗಿರ್ತಕ್ಕಂಥ ಪರಮಾತ್ಮ ಭಾಗ್ಯದೇವತೆ ಶ್ರೀದೇವಿಗೆ ಉತ್ತಮನಾಗಿರ್ತಕ್ಕಂಥವನು ಜಯಾರಮಣ ಸಂಕರ್ಷಣ ರೂಪಿಯಾಗಿರ್ತಕ್ಕಂಥ ಪರಮಾತ್ಮನನ್ನು ಕೂಡ ಇಲ್ಲಿ ಸ್ಮರಣೆ ಮಾಡಿದ್ದಾರೆ ಜಗನ್ನಾಥದಾಸರು. ಹೀಗೆ ಈ ಪದ್ಯದಿಂದ ಪರಮಾತ್ಮನ ಅದ್ಭುತವಾದ ರೂಪಗಳನ್ನು ಹೇಳ್ತಾ, ಜಯಾದೇವಿ ಅಂತ ಲಕ್ಷ್ಮೀದೇವಿಗೆ ಮತ್ತೊಂದು ಹೆಸರು. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧಾಂತ ಚತುರ್ಮೂರ್ತಿ ನಾರಾಯಣನ ಕ್ರಮವಾಗಿ ಮಾಯಾ ಜಯ ಶಾಂತಿ ಕೃತಿ ಶಾಂತಿ ಎಂಬತಕ್ಕಂಥ ಮತ್ನಿಯರಿದ್ದಾರೆ. ಜಯಾರಮಣ ಸಂಕರ್ಷಣ ರೂಪ ಪರಮಾತ್ಮ, ಜಯಾರಮಣನಿಗಲ್ಲದೆ ಮತ್ಯಾರಿಗೆ ಜಯ ಅಂತ ಹೀಗೆ ಈ ಪದ್ಯದಿಂದ ವನಚರಾದ್ರಿಧರಾಧರನೆ ಜಯ ಮನುಜ ಮೃಗವರ ವೇಷ ಜಯ ವಾಮನ ತ್ರಿವಿಕ್ರಮ ದೇವ ಜಯ ಭೃಗು ರಾಮ ಭೂಮ ಜಯ ಜನಕಜಾವಲ್ಲಭನೆ ಜಯ ರುಕ್ಮಿಣೀ ಮನೋರಥ ಸಿದ್ಧಿದಾಯಕ ಜಿನ ವಿಮೋಹಕ ಕಲಿವಿದಾರಣ ಜಯ ಜಯಾರಮಣ. ಇಷ್ಟು ಹೇಳಿ 25ನೇ ಪದ್ಯದಲ್ಲಿ ದೇವರನ್ನು ಪುನಃ ಸ್ತೋತ್ರ ಮಾಡ್ತಾರೆ. ಅನಂತ ಕಲ್ಯಾಣ ಗುಣ ಪರಿಪೂರ್ಣ. ಎಷ್ಟು ಸ್ತೋತ್ರ ಮಾಡಿದರೂ ಆ ಪರಮಾತ್ಮನ ಗುಣಗಳು ಮುಗಿಯೋದಿಲ್ಲ. ಮತ್ತೆ ದೇವರನ್ನು ಸ್ತೋತ್ರ ಮಾಡ್ತಾ ಜಗನ್ನಾಥ ವಿಠ್ಠಲ ಅಂಕಿತವನ್ನು ಹಾಕಿ ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸಚ್ಚಿದಾನಂದಾತ್ಮ ಬ್ರಹ್ಮಕರಾರ್ಚಿತಾಂಗ್ರಿ ಸರೋಜ ಸುಮನಸ ಪ್ರೋಚ್ಯ ಸನ್ಮಂಗಳದ ಮಧ್ವಾಂತಃಕರಣ ರೂಢ ಅಚ್ಯುತ ಜಗನ್ನಾಥ ವಿಠ್ಠಲ ನಿಚ್ಚ ನೆಚ್ಚಿದ ಜನರ ಬಿಡ ಕಾಡ್ಗಿಚ್ಚನುಂಡಾರಣ್ಯದೊಳು ಗೋಗೋಪರನ ಕಾಯ್ದ. ಸತ್ ಚಿತ್ ಆನಂದ ಆತ್ಮ ಸಚ್ಚಿದಾನಂದಾತ್ಮ ಬ್ರಹ್ಮ ಕರಾರ್ಚಿತ ಅಂಘ್ರಿ ಸರೋಜ ಸುಮನಸ ಪ್ರೋಚ್ಛ ಸನ್ಮಂಗಳ ದ ಮಧ್ವಾಂತಃಕರಣ ರೂಢ ಅಚ್ಯುತ ಜಗನ್ನಾಥ ವಿಠ್ಠಲ ನಿಚ್ಚ ನೆಚ್ಚಿದ ಜನರ ಬಿಡ ಕಾಳ್ಗಿಚ್ಚನುಂಡು ಅರಣ್ಯದೊಳು ಗೋಪರನ ಕಾಯ್ದ. ಭಾವಾರ್ಥದ ನೋಡಿದರೆ ಸತು ಅಂದರೆ ನಿರ್ದೋಷ, ಜ್ಞಾನಾನಂದ ಸ್ವರೂಪ ಸರ್ವಸ್ವಾಮಿ ಜಗನ್ನಾಥ ವಿಠ್ಠಲ. ಅವನ ಪಾದಕಮಲವನ್ನು ಚತುರ್ಮುಖ
ಬ್ರಹ್ಮದೇವರು ಸದಾ ಆರಾಧನೆ ಮಾಡುತ್ತಾರೆ. ಅವನೇ ದೇವತೆಗಳಿಗೆ ಅತ್ಯಂತ ಉನ್ನತವಾದ ಸನ್ಮಂಗಳವನ್ನು ಕೊಡ್ತಕ್ಕಂಥವನು. ಶ್ರೀಮದ್ ಆನಂದ ತೀರ್ಥರ ಅಂತಃಕರಣದಲ್ಲಿ ನೆಲೆಸಿರ್ತಕ್ಕಂಥವನು. ಅವನ ಮಹಿಮೆಗೆ ಎಂದೂ ಕೊನೆಯಿಲ್ಲ, ನಾಶವಿಲ್ಲ. ನಿತ್ಯವೂ ತನ್ನನ್ನು ನಂಬಿರತಕ್ಕಂಥ ಜನರನ್ನು ಕೈ ಬಿಡೋದಿಲ್ಲ. ಯಮುನಾ ತೀರದಲ್ಲಿ ಆ ಅರಣ್ಯದಲ್ಲಿ ಬಂದ ಕಾಳ್ಗಿಚ್ಚನ್ನು ಊಟ ಮಾಡಿ ಗೋಪರನ್ನು ಕಾಯ್ದಿದ್ದಾನೆ, ಗೋವುಗಳನ್ನು ಗೋಪರನ್ನು ಕೂಡ ಕಾಯ್ದಿದ್ದಾನೆ. ಅಂಥ ಪರಮಾತ್ಮ ಅಂತ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಸಚ್ಚಿದಾನಂದಾತ್ಮ, ಇದು ಮಾನುಷೇಸ್ತು ಸುರೇಶ್ವರೈಹಿ ಅಂತ. ಮಾನುಷೇಸ್ತು, ಮನುಷ್ಯರು ದೇವರ ಈ 4 ಗುಣಗಳನ್ನು ಉಪಾಸನೆ ಮಾಡಲೇಬೇಕು. ಸತ್, ಚಿತ್, ಆನಂದ, ಆತ್ಮ ಅಂತ ಇದು 4 ಅರ್ಥವನ್ನು ತಿಳ್ಕೊಂಡು ಇದು ಭಗವಂತನಲ್ಲಿ ಪೂರ್ಣವಾಗಿದೆ ಎಂಬುದಾಗಿ ತಿಳಿದು ಸದ್ಗುಣಪೂರ್ಣ, ಜ್ಞಾನಸ್ವರೂಪಿ, ಚಿತ್ಪೂರ್ಣ, ಆನಂದಪೂರ್ಣ, ಆತ್ಮ ಸ್ವಾಮಿ ಅಂತ ದೇವರನ್ನು ಚಿಂತನೆ ಮಾಡಬೇಕು. ಸತ್ ಅಂತಂದರೆ ನಿರ್ದುಷ್ಟ ಅಂತ, ದೋಷವಿಲ್ಲದೆ ಇದ್ದವನು ಅಂತ. ದೋಷವಿಲ್ಲದೆ ಇದ್ದವನು ಪರಮಾತ್ಮನೊಬ್ಬನೇ. ಉಳಿದ ಎಲ್ಲರಲ್ಲೂ ಕೂಡ ಇದ್ದಾವು ಇವರಲ್ಲಿ ಒಂದೊಂದು ಗುಣಗಳು ಸಂದಣಿಸಿವೆ ಬಹುದೋಷ ಅಂತ ಲಕ್ಷ್ಮೀದೇವಿ. ದುಃಖ, ಅಸ್ವಾತಂತ್ರ್ಯ, ದೋಷ ಇದ್ದೇ ಇದೆ ನಮ್ಮಲ್ಲಿ. ಅನಿತ್ಯತ್ವಂ, ದೇಹಹಾನಿ, ದುಃಖ ಪ್ರಾಪ್ತಿರ ಪೂರ್ಣತಾ, ನಾಶಶ್ಚತುರ್ವಿಧ ಪ್ರೋಕ್ತ. ಇದು 4 ದೇವರಲ್ಲಿ ಇಲ್ಲ. ಇವೆ ಅನೇಕ ಗುಣಗಳು ಪರಮಾತ್ಮನಲ್ಲಿದೆ. ಆದ್ದರಿಂದ ನಾವೆಲ್ಲ ಅಸ್ವತಂತ್ರರು, ಪರಮಾತ್ಮನೊಬ್ಬನೇ ಸ್ವತಂತ್ರ. ಸತು ಅಂತ ದೇವರನ್ನು ಹೀಗೆ ಚಿಂತನೆ ಮಾಡಬೇಕು. ಚಿತು ಅಂದರೆ ಜ್ಞಾನಸ್ವರೂಪ ಅಂತ. ಸಾತ್ವಿಕ ಚೇತನರೆಲ್ಲರೂ ಕೂಡ ಜ್ಞಾನಸ್ವರೂಪರೇ. ಆದರೆ ಹರಿ ಪೂರ್ಣ ಜ್ಞಾನಸ್ವರೂಪ. ಬೇರೆ ಯಾರ ಜ್ಞಾನವೂ ಕೂಡ ಪರಮಾತ್ಮನ ಜ್ಞಾನದಷ್ಟು ವಿಶಾಲವಾಗಿಲ್ಲ, ಪೂರ್ಣವಾಗಿಲ್ಲ. ಒಂದು ಸೀಮೆ ಇದೆ, ಪರಮಾತ್ಮನ ಜ್ಞಾನಕ್ಕೆ ಸೀಮೆ ಇಲ್ಲ, ಅಸೀಮ. ಮತ್ತು ಆನಂದ, ಸ್ವರೂಪಭೂತವಾದ ಸುಖದಿಂದ ಪೂರ್ಣನಾಗಿದ್ದಾನೆ. ಅನಂತವಾದ ಆನಂದ ಅವನಲ್ಲಿದೆ. ಅವನಲ್ಲಿರುವಷ್ಟು ಆನಂದ ಬೇರೆ ಯಾರಲ್ಲೂ ಇಲ್ಲ. ಮತ್ತು ಪರಮಾತ್ಮ ಆತ್ಮನಾಗಿದ್ದಾನೆ, ಸ್ವಾಮಿ. ಓಂ ಆತ್ಮೇತಿ ತೂಪಗಚ್ಚಂತಿ ಗ್ರಾಹಯಂತಿ ಚ ಓಂ ಎಂಬತಕ್ಕಂಥ ಸೂತ್ರದಲ್ಲಿ ಪರಮಾತ್ಮ ಎಲ್ಲರಿಗೂ ಒಡೆಯ ಎಂಬುದಾಗಿ ತಿಳಿಬೇಕು. ಮೋಕ್ಷ ಬೇಕು ಎಂಬತಕ್ಕಂಥವರೆಲ್ಲರೂ ಕಡ್ಡಾಯವಾಗಿ ಭಗವಂತನ ಈ 4 ಮಹಿಮೆಗಳನ್ನು ಉಪಾಸನೆ ಮಾಡಬೇಕು. ಸ್ವರೂಪ ಯೋಗ್ಯತೆ ಹೆಚ್ಚಿದಾಗಂತೆಲ್ಲ ಅವನಲ್ಲಿ ಹೆಚ್ಚು ಹೆಚ್ಚು ಮಹಿಮೆಗಳನ್ನು ಉಪಾಸನೆ ಮಾಡ್ತಾ ಹೋಗುತ್ತಾರೆ. ಆದ್ದರಿಂದ ಸಚ್ಚಿದಾನಂದಾತ್ಮ ಬ್ರಹ್ಮಕರಾರ್ಚಿತಾಂಗ್ರಿ ಸರೋಜ. ಪರಮಾತ್ಮನ ಪಾದಾರವಿಂದಗಳನ್ನು ಮುಮುಕ್ಷುಗಳು, ಮುಕ್ತರು ಎಲ್ಲರೂ ಪೂಜೆ ಮಾಡ್ತಾರೆ, ಮಾಡಲೇಬೇಕು. ಆದರೆ ಬ್ರಹ್ಮದೇವರ ಪೂಜೆ ಮಾಡ್ತಕ್ಕಂಥದ್ದು ನಿರ್ಮಲವಾಗಿ ಪೂಜೆಯನ್ನು ಮಾಡ್ತಾರೆ. ಬೇರೆಯವರು ಪೂಜೆ ಮಾಡುವಾಗ ನಾನು ಮಾಡ್ತಾ ಇದ್ದೀನಿ ಅಂತಲೋ ಫಲಾಪೇಕ್ಷೆಯಿಂದಲೋ ದೋಷಯುಕ್ತವಾಗಿರುತ್ತೆ. ಬ್ರಹ್ಮದೇವರಲ್ಲಿ ಆ ದೋಷ ಇಲ್ಲ. ರುಜಿಯೋಗಿಗಳಲ್ಲಿ ಉತ್ತಮರಾದ್ದರಿಂದ ಬ್ರಹ್ಮವಾಯುಗಳಲ್ಲಿ ಈ ದೋಷ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ಹಾಗೆ ಪೂಜೆ ಮಾಡ್ತಾರೆ ಅಂತ ವಾದರಾಜರಂತಾರೆ. ಬೊಮ್ಮಾನ ಮನೆಯಲ್ಲಿ ರನ್ನಾದ ಪೀಠದಿ ಕುಳಿತು ಬೊಮ್ಮಾನದಿ ನೇಹವ ಮಾಡುವ ನಿರ್ಮಲ ಪೂಜೆಯ ಕೈಗೊಂಬ ಶ್ರೀಕೃಷ್ಣ ಪರಬೊಮ್ಮ ಮೂರುತಿಯೇ ಹಸಗೆ ಬಾ. ಲಕ್ಷ್ಮೀ ಶೋಭಾನ ಹೇಳಿ ದೇವರನ್ನು ಕರೀತಾರೆ. ಅದರಿಂದ ಬ್ರಹ್ಮಕರಾರ್ಚಿತ ಅಂಗ್ರಿ ಸರೋಜ. ದಗ್ಧಪಟಾಯಮಾನವಾದ ಲಿಂಗದೇಹ, ಪ್ರಳಯೇಪಿ ಪ್ರತಿಭಾತವಾದ ಜ್ಞಾನವುಳ್ಳಂಥವರು ಮತ್ತು ಆಖಣಾಶ್ಮ ಸಮರು ಅಂತಹ ನಮ್ಮ ಬ್ರಹ್ಮದೇವರು ಶುದ್ಧವಾಗಿ ದೇವರನ್ನು ಪೂಜೆ ಮಾಡ್ತಾರಾದ್ದರಿಂದ ಬೇರೆಯವರು ಪೂಜೆ ಮಾಡೋದಕ್ಕಿಂತ ಬ್ರಹ್ಮದೇವರ ಪೂಜೆ ಮಾಡೋದನ್ನೇ ಜಗನ್ನಾಥದಾಸರು ಬ್ರಹ್ಮಕರಾರ್ಚಿತಾಂಗ್ರಿ ಸರೋಜ ಅಂತ, ಕಮಲಗಳಂತೆ ಪಾದಗಳುಳ್ಳವನು ದೇವರನ್ನ ಅಂತ ಹೇಳ್ತಾ, ಸುಮನಸ ಪ್ರೋಚ್ಛ ಸನ್ಮಂಗಳದ. ಸುಮನಸರು ಅಂದರೆ ದೇವತೆಗಳು. ಅವರಿಗೆ ಅತ್ಯುನ್ನತವಾದ ಸನ್ಮಂಗಳವನ್ನು, ಸೇವಾವಕಾಶದ ಭಾಗ್ಯವನ್ನು ಪರಮಾತ್ಮ ಕೊಡ್ತಾನೆ. ಪಾಂಡವರ ಕೈಯಿಂದ ಅಭೂತಪೂರ್ವವಾದ ಅಶ್ವಮೇಧ ಯಾಗಾದಿಗಳನ್ನು ಮಾಡಿಸಿದ ಪರಮಾತ್ಮ ಅನುಗ್ರಹ ಮಾಡಿರ್ತಕ್ಕಂಥ ಸನ್ಮಂಗಳದ ಭಾಗ್ಯ. ದುರ್ಯೋಧನ ಬೇಕಾದಷ್ಟು ಕೊಟ್ಟು ಸತ್ಕಾರ ಮಾಡ್ತೀನಿ ಅಂದರೂ ಕೂಡ ದುರ್ಯೋಧನನ ಮನೆಗೆ ಹೋಗದೆ ವಿದುರನ ಮನೆಗೆ ಹೋದ. ಸೇವಾ ಮಾಡ್ತಕ್ಕಂಥ ಭಾಗ್ಯವನ್ನು ವಿದುರನಿಗೆ ಕೊಟ್ಟ. ಪ್ರೋಚ್ಛ ಅಂದರೆ ಉಚ್ಚ, ಉನ್ನತ ಪ್ರೋರ್ಥಿತ. ಪ್ರೋಚ್ಛ ಅಂತ ಪರಮಾತ್ಮನಿಗೆ ಅರ್ಥ. ಮಧ್ವಾಂತಃಕರಣ ರೂಢ. ಈ ದೇವರನ್ನು ನಾವು ಯಾರಲ್ಲಿ ಪೂಜೆ ಮಾಡಬೇಕು ಅಂದರೆ ಸೂರ್ಯ, ಅಗ್ನಿ, ಯಮ, ವರುಣ, ನಿವೃತ್ತಿ ಯಾರ ಅಂತರ್ಯಾಮಿಯಾಗಿ ಪೂಜೆ ಮಾಡುವಂತಿಲ್ಲ. ಎಲ್ಲ ದೇವತೆಗಳ ಸ್ವರೂಪವೂ ಕೂಡ ಅಂದರೆ ಅವರ ದೇಹಗಳಲ್ಲಿ ದೋಷ ಇರುತ್ತಾದ್ದರಿಂದ
ದೈತ್ಯರ ಆವೇಶ ಬರುತ್ತೆ. ಆದರೆ ಮಧ್ವಾಚಾರ್ಯರಲ್ಲಿ, ವಾಯುದೇವರಲ್ಲಿ ಆ ರೀತಿಯಾಗಿರತಕ್ಕಂತಹ ಅವಕಾಶವಿಲ್ಲವಾದ್ದರಿಂದ ಜಗನ್ನಾಥದಾಸರು ಮಧ್ವಾಂತಃಕರಣ ರೂಢ, ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ. ಆದ್ದರಿಂದ ಎಲ್ಲ ಜೀವರಲ್ಲಿ ಆಭಾಸಕೋಸ್ಯ ಪವನಃ ಪವನಸ್ಯ ರುದ್ರಃ ಅಂತ ಪರಮಾತ್ಮನ ಮುಖ್ಯ ಪ್ರತಿಮೆ ಇವರಾದ್ದರಿಂದ ಅಂತರ್ಯಾಮಿಯಾಗಿರ್ತಕ್ಕಂಥ ಪರಮಾತ್ಮ ತಾನಿರ್ತಾನೆ. ಆದರೆ ಮಧ್ವರ ಅಂತಃಕರಣದಲ್ಲಿದ್ದು ಭಗವಂತ ನೇರವಾಗಿರ್ತಾನೆ. ಅಂತರ್ಯಾಮಿಯಾಗಿ ಎಲ್ಲರ ಅಂತರ್ಯಾಮಿ, ಮಧ್ವಾಂತರ್ಯಾಮಿಯಾಗಿ ಪರಮಾತ್ಮ ಡೈರೆಕ್ಟ್ ಆಗಿರ್ತಾನೆ. ಗರುಡಶೇಷ ರುದ್ರಾದಿಗಳಲ್ಲಿ ಮಧ್ವಾಂತಃಕರಣ ರೂಢನಾಗಿರ್ತಾನೆ. ಹೀಗೆ ಬೇರೆ ಬೆರ್ತಾ ಬರುತ್ತೆ. ಅದರ ಮುಖ್ಯ ಪ್ರತಿಮಾ ಮಧ್ವಾಚಾರ್ಯರಾಗಿದ್ದಾರೆ. ಬೇರೆಯವರ ಅಂತಃಕರಣದಲ್ಲಿ ಮಧ್ವರು, ಮಧ್ವರ ಅಂತಃಕರಣದಲ್ಲಿ ಭಗವಂತ ಅಂತ ಬಹಳ ಹತ್ತಿರವಾದ ಸಂಬಂಧ ಪರಮಾತ್ಮನಿಗೆ, ದೂರದ ಸಂಬಂಧ ಬೇರೆಯವರಿಗೆ. ಆದ್ದರಿಂದ ಭಗವಂತನ ಉಪಾಸನೆಗೆ ಮುಖ್ಯ ಪ್ರತಿಮೆ ಮಧ್ವರು, ಬೇರೆಯವರೆಲ್ಲ ಅಮುಖ್ಯ ಪ್ರತಿಮೆಗಳಾಗುತ್ತಾರೆ. ಆದ್ದರಿಂದ ಅವನು ಯಾರಪ್ಪ? ಮಧ್ವಾಂತಃಕರಣ ರೂಢ. ಇಷ್ಟೆಲ್ಲ ಯಾರಪ್ಪ ಅವನಂದ್ರೆ ಅಚ್ಯುತ ಜಗನ್ನಾಥ ವಿಠ್ಠಲ. ಈ ಎಲ್ಲ ಮಹಿಮೆಗಳಿಗೆ, ಈ ಗುಣಗಳಿಗೆ ಎಂದಿಗೂ ಚ್ಯುತಿ ಇಲ್ಲ. ಆ ಚ್ಯುತನಾಗದೇ ಇದ್ದವನು, ಮಹಿಮೆಯಿಂದ ಚ್ಯುತನಾಗದೇ ಇದ್ದವನು, ಮೂಲ ರೂಪದಂತೆ ಅವತಾರ ರೂಪಗಳಲ್ಲೂ ಕೂಡ ಅದೇ ಮಹಿಮೆ ಉಳ್ಳವನು ಪರಮಾತ್ಮ. ನಿಚ್ಚ ನೆಚ್ಚಿದ ಜನರ ಬಿಡ. ಆಯಿತು, ಇಷ್ಟೆಲ್ಲ ದೇವರಲ್ಲಿದೆ, ನಮಗೇನು ಮಾಡ್ತಾನೆ ಅಂದರೆ ಜಗನ್ನಾಥದಾಸರಂತಾರೆ, ನಿಚ್ಚ ನೆಚ್ಚಿದ ಜನರ ಬಿಡ. ತನ್ನನ್ನು ಶರಣಾಗತರಾದವರನ್ನು, ನಿಜವಾಗಲೂ ಶರಣಾಗತರಾದವರನ್ನು ಎಂದಿಗೂ ಕೈ ಬಿಡ್ತಕ್ಕಂಥವನಲ್ಲ. ಹಿರಣ್ಯಕಶಿಪು, ರಾವಣ ಪರಮಾತ್ಮನನ್ನು ಕೈಬಿಟ್ಟರು. ಬೇರೆ ದೇವತೆಗಳು ವರವನ್ನು ಕೊಟ್ಟದ್ದು ಸುಳ್ಳನ್ನು ಮಾಡ್ತಾರೆ, ಆದರೆ ಪರಮಾತ್ಮ ಹಾಗೆ ಮಾಡೋದಿಲ್ಲ. ಪರಮಾತ್ಮ ವರ ಕೊಟ್ಟ ಅಂದರೆ ಸುಳ್ಳಾಗೋದಿಲ್ಲ. ನಿಚ್ಚ ನೆಚ್ಚಿದ ಜನರ ಬಿಡ. ಒಂದು ಉದಾಹರಣೆ ಕೊಡ್ತಾರೆ, ಒಂದೇ ಒಂದು, ಬೇಕಾದಷ್ಟು ಉದಾಹರಣೆ ಇದೆ. ಕಾಳ್ಗಿಚ್ಚನುಂಡ ಅರಣ್ಯದೊಲು ಗೋಪರ್ಣ ಕಾಯ್ದ. ತಾನು ಕಾಳಿಂಗನನ್ನು ಸಂಹಾರ ಮಾಡಿದ ಮೇಲೆ ಅಲ್ಲೇ ರಾತ್ರಿ ಇದ್ದಾಗ ಕಾಡ್ಗಿಚ್ಚು ಬಂದಾಗ ಎಲ್ಲರನ್ನ ಕಣ್ಣು ಮುಚ್ಚಲಿಕ್ಕೆ ಹೇಳಿ ಪರಮಾತ್ಮ ಆ ಕಾಡ್ಗಿಚ್ಚನ್ನು ತಾನು ನುಂಗಿದ, 2 ಬಾರಿ ನುಂಗಿದ ಕಥೆ ನಾವು ಕೇಳ್ತೇವೆ. ಹಾಗೆ ಹಗಲಿನಲ್ಲಿ ಆಡುಗಳು ಕಾಡು ತಪ್ಪಿಸ್ಕೊಂಡು ಹೋದಾಗ ಮುಂಜಾಟವಿಯನ್ನು ಹೊಕ್ಕಾಗ ಆಟ ಮುಗಿಸಿ ಗೋವುಗಳನ್ನು ಕಾಣದೆ ಗೋಪಾಲಕರೆಲ್ಲ ದಿಕ್ಕೆಟ್ಟಾಗ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಹೋಗುತ್ತಾರೆ, ಬಾಯಾರ್ತಾರೆ. ಪರಮಾತ್ಮ ಗೋವುಗಳ ಹೆಸರನ್ನು ಹಿಡಿದು ಕೂಗಿ ಸಂತೋಷದಿಂದ ಪ್ರತಿಧ್ವನಿಯನ್ನು ಗೈದುವು. ಆಕಳುಗಳೆಲ್ಲ ಅಂಬಾಂದವು. ಆಗ ಸುತ್ತಲೂ ಕಾಡ್ಗಿಚ್ಚು ಬಂತು. ಬರುತ್ತಿದ್ದ ಬೆಂಕಿಯನ್ನು ಪರಮಾತ್ಮ ಕೃಷ್ಣ ರಾಮ ಅಂತ ಕೂಗಿದ್ರು. ಗೋಪಾಲಕರೆಲ್ಲ ಹೆದರಬೇಡ್ರಿ, ಕಣ್ಣು ಮುಚ್ಚಿಕೊಳ್ಳ್ರಿ ಇಂದ ಕಾಡ್ಗಿಚ್ಚನ್ನು ನುಂಗಿಬಿಟ್ಟ. ಏನಾಶ್ಚರ್ಯ, ಅವನ ಬಾಯಲ್ಲೇ ಬೆಂಕಿ ಇದೆ. ಮುಖಾದಿಂದ್ರಶ್ಚ ಅಗ್ನಿಶ್ಚ, ಅವನ ಮುಖದಿಂದ ಅಗ್ನಿ ಹುಟ್ಟಿದ್ದಾನೆ, ಅಲ್ಲೇ ಹೋಯ್ತಷ್ಟೇ ಅದು. ಪರಮಾತ್ಮನೇ ಅದನ್ನು ನುಂಗಿದ್ದಾನೆ ಅಂತ ಜಗನ್ನಾಥದಾಸರು ಹೀಗೆ ಸಚ್ಚಿದಾನಂದಾತ್ಮ ಬ್ರಹ್ಮಕರಾರ್ಚಿತ ಅಂಗ್ರಿ ಸರೋಜ ಸುಮನಸ ಪ್ರೋಚ್ಚ ಸನ್ಮಂಗಳದ ಮಧ್ವಾಂತಃಕರಣ ರೂಢ ಅಚ್ಯುತ ಜಗನ್ನಾಥ ವಿಠ್ಠಲ ನಿಚ್ಚ ನೆಚ್ಚಿದ ಜನರ ಬಿಡ ಕಾಳ್ಗಿಚ್ಚನುಂಡ ಅರಣ್ಯದೊಳು ಗೋಗೋಪರನ ಕಾಯ್ದ. ಹೀಗೆ ಪರಮಾತ್ಮ ಎಲ್ಲರ ಪ್ರತೀಕ, ಎಲ್ಲರ ಒಳಗಿದ್ದು ಎಲ್ಲರಲ್ಲೂ ಭಗವಂತ ಇದ್ದಾನೆ ಎಂಬುದನ್ನು ತಿಳಿದು ಉಪಾಸನೆ ಮಾಡಬೇಕು ಎಂಬುದನ್ನು ಸರ್ವಪ್ರತೀಕ ಸಂಧಿಯ 25 ಪದ್ಯಗಳಿಂದ ಜಗನ್ನಾಥದಾಸರು ನಿರೂಪಣೆ ಮಾಡಿ ಮುಂದೆ ಧ್ಯಾನ ಪ್ರಕ್ರಿಯಾ ಸಂಧಿಯಲ್ಲಿ ಏನು ಹೇಳ್ತಾರೆ ಎಂಬುದನ್ನು ಮುಂದಿನ ಉಪನ್ಯಾಸದಲ್ಲಿ ಕೇಳೋಣ. ಕಾಯೇನ ವಾಚ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವಾಂಶುತ ಸ್ವಭಾವಂ ಕರೋಮಿದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹಿಣಿಂಚದ್ ಭವೇತ್ ತತ್ಸರ್ವಂ ಕ್ಷಮ್ಯತಾದ್ದೇವ. ನಾರಾಯಣ ನಮೋಸ್ತುತೆ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.